ಎಲ್ಲರಿಗೂ ನಮಸ್ಕಾರ. ಆಚಾರ ವಿಚಾರ ಉಚ್ಚಾರ ಈ ತಂಡದ ಲೀಲಾ ಜಾಲನ್ಯಾಸದ 21ನೇ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಸರ್ ಅವರು ಶಾಂತಿ ವಿಷಯದ ಕುರಿತ ಮುಂದುವರೆದ 2ನೇ ಭಾಗವನ್ನು ನಡೆಸ್ಕೊಡ್ಲಿಕ್ಕಿದ್ದಾರೆ. ಹಿಂದಿನ ಭಾಗದಲ್ಲಿ ಸರ್ ಅವರು ಶಾಂತಿ ಅಂದರೆ ಯಾವುದ್ಯಾವುದು ಅಲ್ಲ ಅನ್ನೋದನ್ನು ಹೇಳಿದರು. ಶಾಂತಿ ಅನ್ನೋದು ಗುರಿ ಅಲ್ಲ, ದಾರಿಯಲ್ಲಿ ಹೋಗುವ ಪರಿ ಅಂತ ಹೇಳಿದರು. ಹಾಗೆ ಇವತ್ತು ಕೆಲಸ ಹಾಗೂ ಶಾಂತಿಯ ಜುಗಲಬಂದಿಯ ಕುರಿತು ವಿಶ್ಲೇಷಣೆಯನ್ನು ಮಾಡಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಏನಂತ ಯಾರು ಕೂಡ ತಮ್ಮ ಆಡಿಯೋ ಮತ್ತು ವಿಡಿಯೋ ಆನ್ ಇದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ನಾವು ಫೋರ್ಸ್ಫುಲಿ ಮ್ಯೂಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಎಲ್ಲರನ್ನೂ ಸ್ವಾಗತ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕಳೆದ ಬಾರಿ ಶಾಂತಿಯ ಬಗ್ಗೆ ಉಪನ್ಯಾಸವನ್ನು ಪ್ರಾರಂಭ ಮಾಡುವಾಗಲೇ ಶಾಂತಿ ಯಾವುದು ಅಲ್ಲ ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದನ್ನು ಈಗ ತಾನೇ ಗಣೇಶ್ ಅವರು ನೆನಪು ಮಾಡಿದರು. ಯಾಕೆ ಹೀಗೆ ಅನ್ನುವಂಥದ್ದನ್ನು ಈಗ ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಇವತ್ತಿನ ಚರ್ಚೆಯಲ್ಲಿ. ಆತ್ಮೀಯರೇ, ವಿರುದ್ಧವಾದದ್ದು ಅಂದರೆ ಆಪೋಸಿಟ್ ಅನ್ನೋದು ಬೇರೆ, ಅಪೋಸಿಷನ್ ಅನ್ನೋದು ಬೇರೆ. ಇವೆರಡು ಬೇರೆ. ನಾವು ಆಪೋಸಿಟ್ನೇ ಕಂಡ್ರೆ ಹೆದರಿಕೆ. ನಮಗೆ ಎರಡು ವಿರುದ್ಧವಾದ ಇದೆ ಅಂದ್ರೆ ಆಗಲೇ ನಮಗೆ ತೊಂದರೆ. ಈ ಗಿವ್ ದಿ ಆಪೋಸಿಟ್ಸ್ ಆಫ್ ಅಂತ ವ್ಯಾಕರಣದಲ್ಲಿ ಹೇಳ್ತಾರಲ್ಲ, ಅವಾಗಲೂ ಕೂಡ ಒಂದು ತಮಾಷೆಯಾದ ಪ್ರಸಂಗ ನನ್ನ ಅಕ್ಕನ ಮಕ್ಕಳ ಜೊತೆಯಲ್ಲಿ ಮಾತಾಡುವಾಗ ನಡೀತಿತ್ತು. ಹೀಟ್ ಅನ್ನಕ್ಕೆ ಆಪೋಸಿಟ್ ಏನು ಕೋಲ್ಡ್, ಹಾಗೆ ಡೇ ಅನ್ನಕ್ಕೆ ಆಪೋಸಿಟ್ ಏನು ನೈಟ್ ಅಂತ ಹೀಗೆ ಹೇಳ್ತಾ ಹೇಳ್ತಾ, ಬಾಯ್ ಅನ್ನಕ್ಕೆ ಆಪೋಸಿಟ್ ಏನು ಗರ್ಲ್, ಫಾದರ್ ಅನ್ನಕ್ಕೆ ಆಪೋಸಿಟ್ ಏನು ಅಂದ್ರೆ ಮದರ್ ಅಂತ ಹೇಳಿದ ಮಗು. ತಕ್ಷಣ ಈ ಫಾದರ್ ಅನ್ನಕ್ಕೆ ಆಪೋಸಿಟ್ ಜೆಂಡರ್ ಅಷ್ಟೇ ಹೊರತು ಅಪೋಸಿಟ್ ಅಲ್ವಲ್ಲ, ಜಗಳ ಅಪ್ಪ ಅಮ್ಮ ಜಗಳ ಕಾಯಲ್ವಲ್ಲ ಅಂತ ಇನ್ನೊಂದು ಹುಡುಗಿ ಹೇಳಿದ್ವಿ. ಈಗ ನಮ್ಮ ಪ್ರಕಾರ ಆಪೋಸಿಟ್ ಅಂದ್ರೆ ಯಾವಾಗಲೂ ಜಗಳ ಕಾಯಬೇಕು ಅಂತ ಆಯ್ತು. ನೋಡಿ, ಭಿನ್ನ ಪದಗಳನ್ನೇ ನಾವು ಹೀಗೆ ಅನುಮಾನ ಪಡುವಾಗ ಭಿನ್ನ ಅಭಿಪ್ರಾಯಗಳನ್ನ ಹೇಗೆ ಅನುಮಾನ ಪಡ್ತೀವಿ? ಭಿನ್ನಾಭಿಪ್ರಾಯ ಉಂಟಾದಾಗ ಇವರ ಅಭಿಪ್ರಾಯವನ್ನ ಅವರ ಮೇಲೆ, ಅವರ ಅಭಿಪ್ರಾಯವನ್ನ ಇವರ ಮೇಲೆ ಹೇರುವ ಪ್ರಯತ್ನ ನಡೆಯುತ್ತಲ್ಲ. ಆ ನಡೆಯುವಾಗ ಮೊದಲು ವಾದ ಶುರುವಾಗುತ್ತೆ, ವಾದ ವ್ಯಾಜ್ಯ ಆಗುತ್ತೆ, ವ್ಯಾಜ್ಯ ಕೊನೆಗೆ ಕಲಹ, ಕದನ, ಏನ್ ಬೇಕಾದ್ರೂ ಆಗ್ಬೋದು ಅಂತ ಈ ಭಯ ನಮಗೆ. ವಾಸ್ತವವಾಗಿ ವಿರುದ್ಧವಾದದ್ದು ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆನ ನಾವು ಹಾಕೊಂಡಿಲ್ಲ. ನಮ್ಮ ವಿರುದ್ಧವಾದ್ದು ಅಂದ್ರೆ ಜಗಳ ಕಾಯೋದು ಅಂತಲೇ ತೀರ್ಮಾನ. ವಾಸ್ತವವಾಗಿ ಜಗಳ ಕಾಯೋದು, ಇಲ್ಲಿ ವಿರುದ್ಧವಾದ ಜಗಳ ಕಾಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬೀಚಿಯವರ ಅತ್ಯಂತ ಸ್ವಾರಸ್ಯಕರವಾದ ನಗೆಹನಿ ಇದೆ. ಏನಪ್ಪಾ ಅಂತಂದ್ರೆ, ಅವನು ಮನೆಗೆ ಹೋದಂತೆ ಹೆಂಡತಿ ಮಕ್ಕಳು ಎಲ್ಲಾರು ಒಬ್ರಿಗೊಬ್ರು ಜಗಳ ಕಾಯ್ತಾನೆ ಇದ್ರಂತೆ. ಇವನು ಜಗಳ ಕಾಯಬೇಡಿ ಅಂತ ಎಷ್ಟು ಹೇಳಿದ್ರು ಜಗಳ ನಿಲ್ತಾನೆ ಇಲ್ಲ. ಮನೆ ತುಂಬಾ ಗದ್ದಲ. ಕೊನೆಗೆ ಬೇಜಾರಾಗಿ ಜಗಳ ಕಾದ್ ಸಾಕಾಗಿ ನೀವೆಲ್ಲಾರು ಹಾಳಾಗಿ ಹೋಗಿ ನಾನು ಹಿಮಾಲಯಕ್ಕೆ ಹೋಗ್ತೀನಿ, ಹಿಮಾಲಯಕ್ಕೆ ಹೋದಂತೆ. ಹಿಮಾಲಯಕ್ಕೆ ಹೋದ್ರೆ ಏನಾಯ್ತು, ಅಲ್ಲೂ ಅವನಿಗೆ ಚಿಂತೆ, ಈಗೇನ್ ಜಗಳ ಮಾಡ್ಕೋತಿದಾರೋ ಅಂತ ಮನೆ ಕಡೆದೇ ಚಿಂತೆ. ತಿರುಗಿ ವಾಪಸ್ ಮನೆಗೆ ಬಂದಂತೆ. ಹಿಮಾಲಯಕ್ಕೆ ಹೋಗ್ತಾ ಇದ್ದ ದಾರಿಲೇ ಅವನಿಗೆ ಮತ್ತೆ ಮನೇಲಿ ಏನಾಗ್ತಾ ಇದೆಯೋ ಅಂತ ಕಣ್ಣು ಮರೆಯಲಿದ್ರು ನೀರಾಳ್ವಿಲ್ಲ. ಸರಿ, ಇವು ಎಲ್ಲಾರನ್ನೂ ಹಿಮಾಲಯಕ್ಕೆ ಕಳ್ಸಕ್ಕಂತೂ ಆಗಲ್ಲ, ನಾನು ಹೋಗ್ತೀನಿ ಅಂತ ಹೋದಂತ ತಿರುಗಿ ವಾಪಸ್ ಬಂದಂತೆ. ಆಗ್ಲೂ ಕೂಡ ಜಗಳ ಮುಂದುವರೆದೇ ಇತ್ತಂತೆ. ಆಗ ಬೇಜಾರಾಗ್ಬಿಟ್ಟು ಕೂಗ್ಕೊಂಡಂತೆ, ಶಾಂತಿ 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 ಅಂತ. ಆಗ ಪಕ್ಕದ ಮನೆಯ ಒಂದು ಹುಡುಗಿ ಬಂದು ಕೇಳಿದ್ಲಂತೆ, ಯಾಕ್ರಿ ನನ್ನ ಹೆಸರನ್ನ ನೀವು ಕೂಗೋದು ಅಂತ. ಅಂದ್ರಿಂದ ನಾವು ಕಾಣದ ಶಾಂತಿಯನ್ನ ಶಾಂತಿ ಅಂತ ಕೂಗಿದ್ರೆ ಪಕ್ಕದ ಮನೆ ಶಾಂತಿ ಬರ್ತಾಳೆ ಹೊರತು ನಮಗೆ ಶಾಂತಿ ಬರೋಲ್ಲ ಅಂತ ಬೀಚಿ ಹೇಳಿದ್ದು ಉಂಟು. ಅದಕ್ಕೆ ಪರಿಹಾರವಾಗಿ ಕಳೆದ ಬಾರಿ ನಾನು ವಿಷ್ಣುವಿನ ಹೆಸರುಗಳನ್ನ ಉಲ್ಲೇಖ ಮಾಡಿ, ಆ ವಿಷ್ಣುವಿನ ಹೆಸರುಗಳಲ್ಲಿ ವೈರುಧ್ಯ ಇದೆ, ಅಪೋಸಿಷನ್
ಶುಡ್ ಬಿ ಅವಾಯ್ಡೆಡ್, ಬಟ್ ಆಪೋಸಿಟ್ ಶುಡ್ ನಾಟ್ ಬಿ ಅವಾಯ್ಡೆಡ್ ಅನ್ನುವ ಅರ್ಥದಲ್ಲಿ ಹೇಳಿದೆ. ಈಗ ವಿಷ್ಣುವಿನ ಸಂಸಾರದಲ್ಲೇ ತಗೊಳ್ಳಿ, ವಿಷ್ಣುವಿನ ವಾಹನ ಗರುಡ, ವಿಷ್ಣುವಿನ ಹಾಸಿಗೆ ಹಾವು. ಹಾವು ಗರುಡ ವೈರಿ ವರ್ಗ ಅಂತ ನಮ್ಗೆರಡು ಗೊತ್ತು. ಆದ್ರೂ ಆ ವೈರಿ ವರ್ಗಗಳ ಜೊತೆಯಲ್ಲಿದೆ ಅಂತ ಹೇಳುವಾಗ ಏನಂತ ಅರ್ಥ ಅಂದ್ರೆ, ವೈರಿ ವರ್ಗ ತನಗೆ ಹಸಿವು ಜಾಸ್ತಿ ಆದಾಗ, ಗರುಡನಿಗೆ ಹಸಿವು ಜಾಸ್ತಿ ಆದಾಗ ಹಾವನ್ನು ಕೊಲ್ಲುತ್ತೆ, ಗರುಡನ ಹಸಿವಾದಾಗ ಹಾವು ತಪ್ಪಿಸ್ಕೊಳ್ಳಬೇಕು. ಆದ್ರೆ 24 ಗಂಟೆಯೂ ಹಾಗೆ ವೈರ ಇರಬೇಕು ಅಂತಿಲ್ಲ, ಅವು ಹೊಂದ್ಕೊಳ್ಳೋಕ್ ಸಾಧ್ಯ ಅನ್ನುವಂತಹ ಮಾತನ್ನ ಯಾವುದ್ರಲ್ಲಿ, ಈ ವೈರಿ ವರ್ಗದ ವರ್ತನೆಯಲ್ಲಿ ನಾವು ಕಾಣಬಹುದು ಅನ್ನೋದನ್ನ ವಿಷ್ಣುವಿನ ಹೆಸರಿನಲ್ಲಿ ನಾವು ಕಂಡ್ವಿ. ಆದ್ದರಿಂದ ದೇವರ ಹೆಸರು ಇರೋದು ದೇವರಿದಾನೋ ಇಲ್ವೋ ಅನ್ನೋ ಚರ್ಚೆಗಲ್ಲ, ಕಣ್ಣು ಮುಚ್ಚಿಕೊಂಡು ದೇವರ ಧ್ಯಾನ ಮಾಡೋದಕ್ಕೂ ಅಲ್ಲ, ಬದುಕಿನ ಆದರ್ಶಗಳನ್ನ ಸಾಂಕೇತಿಕವಾಗಿ ಆ ದೇವರ ಒಂದು ಪರಿಕಲ್ಪನೆಯಲ್ಲಿ ನಿರೂಪಿಸಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಕಳೆದ ಬಾರಿ ವಿಷ್ಣುವಿನ ಸ್ತೋತ್ರವೊಂದರ ಮೂಲಕ ವೈರುಧ್ಯವನ್ನು ಒಳಗೊಳ್ಳುವ ಕ್ರಿಯೆಯನ್ನು ಈಗಾಗಲೇ ಹೇಳಿದ್ದೀನಿ, ನೀವೆಲ್ಲ ಕೇಳಿ ತಯಾರಾಗಿ ಬಂದಿದ್ದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವಾಗ ಶಿವನ ಪ್ರಯತ್ನ ಮಾಡೋಣ. ಶಿವನ ಸಂಸಾರ ಇನ್ನೂ ವೈರುಧ್ಯಗಳ ಕಂತೆ. ಶಿವನ ಸಂಸಾರನ ನೀವೇ ನೋಡಿ. ಶಿವನ ವಾಹನ ಎತ್ತು, ಪಾರ್ವತಿ ವಾಹನ ಹುಲಿ ಅಥವಾ ಸಿಂಹ. ಸಿಂಹ ವಾಹಿನಿ ಅಂತಲೂ ಹೇಳ್ತಾರೆ, ಹುಲಿ ಇನ್ನೂ ಹೇಳ್ತಾರೆ. ಅವೆರಡು ವೈರಿ ವರ್ಗ. ಇಲಿ, ಗಣೇಶನ ಇದು ವಾಹನ ಇಲಿ, ಅವನ ಹೊಟ್ಟೆ ಸುತ್ತಾನೆ ಹಾವಿದೆ, ಅದು ವೈರಿ ವರ್ಗ. ಷಣ್ಮುಖನ ವಾಹನ ನವಿಲು, ಮತ್ತೆ ಇದು ಗಣೇಶನ ಹೊಟ್ಟೆ ಮೇಲೆ ಇಲಿ ಇದೆ, ಹಾವಿದೆ. ಹೀಗೆ ಎಲ್ಲ ವೈರಿ ವರ್ಗಗಳು ಕೂಡಿವೆ. ಶಿವನ ಹಣೆಯಲ್ಲೇ ಒಂದ್ ಕಡೆ ಬೆಂಕಿ ಇದೆ, ತಲೆ ಮೇಲೆ ಗಂಗೆ ಇದ್ದಾಳೆ, ಅದು ವೈರುಧ್ಯವೇ. ಹೀಗಾಗಿ ವೈರುಧ್ಯದ ಸಹಬಾಳ್ವೆ ಸಾಧ್ಯ ಅನ್ನೋದನ್ನ ಪುರಾಣ ನಿರೂಪಿಸುವ ಜಾಣತನದ ವಿಧಾನ ಇದು. ನಾವು ಆ ನೀತಿಯ ಭಾಗ ಬಿಟ್ಬಿಟ್ಟು ಬೆಂಕಿ ನೀರು ಎರಡು ಒಟ್ಟಿಗೆ ಇರಕ್ಕೆ ಸಾಧ್ಯವೋ? ಯಾಕೆ ನಮ್ಗೆ ವಿರುದ್ಧ ಅಂತಿದ್ದಾಗೆ ಲಾಜಿಕ್ ಜ್ಞಾಪಕ ಬಂದ್ಬಿಡುತ್ತೆ, ತರ್ಕ ಜ್ಞಾಪಕ ಬಂದ್ಬಿಡುತ್ತೆ. ಇದೆಲ್ಲ ಇರಕ್ ಸಾಧ್ಯ, ಇದೆಲ್ಲ ಬರೀ ಸುಳ್ಳು ಅಂತ. ಅಲ್ಲಿ ವಾಸ್ತವಿಕ ಸತ್ಯ ಹೇಳ್ತಾ ಇಲ್ಲ, ನೈತಿಕವಾದಂತ ಸತ್ಯವನ್ನ ಹೇಳ್ತಾ ಇರುವಂತದ್ದು. ಬದುಕಿನಲ್ಲಿ ವಿರುದ್ಧವಾದದ್ದು ಜೊತೆಯಲ್ಲಿ ಇರೋಕೆ ಸಾಧ್ಯ. ಇದು ಮೊದಲು ನಾವು ಗಮನಿಸಬೇಕಾದ್ದು. ಈಗ ಶಿವನ ಹೆಸರುಗಳನ್ನ ಒಂದೊಂದಾಗಿ ನೋಡೋಣ. ಒಂದೇ ಶಂಭುಂ. ಶಂಭುಂ ಅಂದ್ರೆ ಮಂಗಳವನ್ನು ಉಂಟು ಮಾಡುವವನು. ಆದ್ದರಿಂದ ಶಂಭುವಿನ ನಿರಂತರವಾದ ಆಲೋಚನೆ ಪಾರ್ವತಿ ನಾ ಹೇಳಿದ್ದನ್ನೆಲ್ಲ ಅನುಮೋದಿಸ್ತಾಳ ಅಂತಲ್ಲ. ತಾನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು, ನಾನು ಒಳ್ಳೇದ್ ಮಾಡೋಕ್ ನನ್ನ ಹೆಂಡತಿ ಹೇಗೆ ಅಡ್ಡ ಮಾಡಕ್ ಸಾಧ್ಯ ಅನ್ನುವ ಧೋರಣೆಯಲ್ಲಿ ನೋಡುವುದಾದರೆ, ನಾವು ನಮ್ಮ ಗುರಿ ಸ್ಪಷ್ಟವಾಗಿರುವಾಗ ನಮ್ಮ ಕಾರ್ಯದಲ್ಲಿ ಅಡ್ಡಿ ಬರದಲೆ ಪಕ್ಕದಲ್ಲಿರೋರೆಲ್ಲ ಇವರೆಲ್ಲ ವಿರೋಧಿಸ್ಬಿಟ್ರೆ, ಇವ್ರು ನನ್ನ ಜೊತೆ ಪೈಪೋಟಿಗೆ ನಿಂತ್ಕೊಂಡ್ರೆ ಅನ್ನೋ ಆಲೋಚನೆ ಮಾಡಿದ್ರೆ ನಾವು ಯಾವ ಒಳ್ಳೆಯ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಶಂಭುಂ, ಒಳ್ಳೆಯದನ್ನುಂಟು ಮಾಡುವುದೇ ಗುರಿಯಾಗಿಟ್ಟುಕೊಂಡಂತ ಶಿವ ಅವನು ಯೋಗಿ. ಆದ್ದರಿಂದ ತನ್ನ ಕಾರ್ಯದಲ್ಲಿ ಸಂತೋಷ ಕಂಡ್ಕೋತಾನೆ ಹೊರತು ಬೇರೆಯವರ ಪ್ರತಿಕ್ರಿಯೆಯಲ್ಲಿ ಪ್ರತಿಭಟನೆಯಲ್ಲಿ ಅವನಿಗೆ ಗೀಳಿಲ್ಲ. ಅದು ಮೊದಲನೇ ಲಕ್ಷಣ, ಶಾಂತವಾಗಿರೋದಕ್ಕೆ. ವಿರುದ್ಧವಾದದ್ದು ಬಂದು ದಾಳಿ ಮಾಡೋವರೆಗೂ ಅವನು ವಿರುದ್ಧ ಅಂತ ಅನ್ಕೊಳ್ಳಕ್ಕೆ ಹೋಗಲ್ಲ. ನೆಕ್ಸ್ಟ್ ಉಮಾಪತಿಂ. ಉಮಾ ಅನ್ನೋ ಪದ ಪಾರ್ವತಿ. ಉ ಅಂದ್ರೆ ತಪಸ್ಸು ಅಂತ, ಮಾ ಅಂದ್ರೆ ಬೇಡ ಅಂತ. ತಪಸ್ಸು ಮಾಡಬೇಡ, ನೀನ್ ಇಷ್ಟು ಕಠಿಣವಾದ ಜೀವನ ಮಾಡಬೇಡ ಅಂತ ಆ ಪಾರ್ವತಿಗೆ ಎಲ್ಲರೂ ಹೇಳ್ತಾ ಇದ್ರು. ಯಾಕೆಂದ್ರೆ ಅವಳು ತುಂಬಾ ಹಠ, ಶಿವನನ್ನ ನಾನು ಗೆಲ್ಲೇಬೇಕು ಅನ್ನೋ ಹಠ. ಅದಕ್ಕೋಸ್ಕರ ಸುತ್ತ ಬೆಂಕಿ ಹಾಕೊಂಡು ಬೆಂಕಿ ಮಧ್ಯೆ ಇರೋಳು, ಇಲ್ಲ ನೀರಿನಲ್ಲಿ ಮುಳುಗಿರೋಳು, ಉಷ್ಣ ಶೀತ ಏನಾದ್ರು ಆಗ್ಲಿ ನನ್ನ ದೇಹಕ್ಕೆ ಏನಾದ್ರೂ ಕೂಡ ನನಗೆ ದೇಹಕ್ಕಿನ್ನ ಆತ್ಮೀಯವಾದವನು ಶಿವ ಅಂತ ಹಂಗ್ ಮಾಡೋಳು. ಅಪರ್ಣ ಅಂತ ಇನ್ನೊಂದು ಹೆಸರು ಪಾರ್ವತಿಗೆ. ಎಲೆ ತಿಂತಾ ಇದ್ಲಂತೆ. ಎಲೆ ತಿಂದಿದ್ರು ನನ್ನ ಮೇಲೆ ಕರುಣೆ ಬರಲ್ಲ, ತಿನ್ಕೊಂಡು ಹೇಗಿದ್ದಾಳೆ ನನ್ನ ಭಕ್ತ ಅನ್ಕೊಂಡು ಶಿವ ಸುಮ್ಮನಿದ್ ಬಿಡ್ತೇನೆ ಅಂತ ಎಲೆ ತಿನ್ನೋದು ಬಿಟ್ಟು ಬಿಟ್ಲಂತ. ಅಪರ್ಣ ಎಲೆಯನ್ನು ತಿನ್ನುವುದನ್ನು ಬಿಟ್ಲು ಅಂತ. ಹೀಗೆ ಈ ಉಮಾ ತಪಸ್ಸು ಮಾಡಿದರೆ ಆ ತಪಸ್ಸು ಮಾಡುವಂತಹ ಉಮೆ ತನ್ನ ದೇಹಕ್ಕಿಂತ
ತನ್ನ ಗಂಡನ ಸುಖ ಮುಖ್ಯ ಅನ್ನೋಳು ಗಂಡನ ಶಾಂತಿಗೆ ಅಡ್ಡಿ ಮಾಡೋಕ್ ಸಾಧ್ಯವೆ? ಇದು ತುಂಬಾ ಗಮನಿಸಬೇಕಾದ್ದು. ಅದರಿಂದ ಉಮಾಪತಿಂ, ಶಿವನ ಎರಡನೇ ಹೆಸರು ಉಮಾಪತಿಂ. ಆದ್ದರಿಂದ ಅವನು ತನ್ನ ಕಾರ್ಯಗಳಿಗೆ ವಿರೋಧ ಮಾಡದೇ ಇರುವಂತಹ ಪತ್ನಿಯನ್ನು ಪಡೆದಿರುವಂತಹ ವಿಶೇಷಜ್ಞ. ಮುಂದಕ್ಕೆ ಸುರಗುರುಂ, ಅಲ್ಲಿ ಸುರೇಶಂ ಅಂತ ಕರೆದು. ಸುರೇಶಂ ಅಂದ್ರೇನು? ಅವನು ವಿಷ್ಣು ಎಲ್ಲಾ ದೇವತೆಗಳನ್ನ ಆಳ್ತಿದ್ದ. ಇವನು ಸುರ ಗುರು, ಗುರುವಿನ ಬಳಿ ವಿಧೇಯವಾಗಿರ್ತಾರೆ ಹೊರತು ಯಾರು ವಿರೋಧ ಮಾಡೋದಿಲ್ಲ. ಹಾಗಾಗಿ ತನ್ನ ಪತ್ನಿಯಿಂದಲೂ ಅವನಿಗೆ ವಿರೋಧವಿಲ್ಲ, ತನ್ನ ದೇವತೆಗಳಿಂದಲೂ ವಿರೋಧ ಇಲ್ಲ. ಮುಂದಕ್ಕೆ ಒಂದೇ ಜಗತ್ ಕಾರಣಂ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ನಾವು ಜಗತ್ತನ್ನ ನೋಡಿದರೆ ನಮಗೆ ಹೊಳೆಯೋದು ಒಂದೇ, ಇದು ನನಗೆ ಬೇಕಾಗಿದೆಯೋ ಬೇಡವಾಗಿದೆಯೋ, ಬೇಡವಾಗಿದ್ರೆ ದೂರ ಹೊಟ್ಟೋಗ್ಲಿ, ಬೇಕಾದ್ರೆ ಹತ್ರ ಬರಲಿ ಅಂತ. ಆದ್ರೆ ಜಗತ್ತನ್ನ ನೋಡಿದಾಗ ನಮಗೆ ಈ ದ್ವಂದ್ವಗಳು ಸೃಷ್ಟಿಯಾಗುತ್ತೆ. ನಾನು ಆಗ್ಲೇ ಕಳೆದ ಬಾರಿ ಹೇಳಿದ್ದೀನಿ ಅದನ್ನ. ಇಂದ್ರಿಯಗಳು ಜಗತ್ತನ್ನು ನೋಡಿ ಒಂದು ನಿರ್ಣಯನ ಕಳಿಸತ್ವೆ, ಚೆನ್ನಾಗಿ ದ್ವಂದ್ವವನ್ನು ಸೃಷ್ಟಿ ಮಾಡುತ್ತವೆ. ಆ ಇಂದ್ರಿಯಗಳನ್ನ ಮೀರಿ ಬಿಟ್ರೆ ಆಗ ಪ್ರಪಂಚವೆಲ್ಲ ಸಮನಾಗಿ ಕಾಣುತ್ತೆ ಅನ್ನುವಂಥದ್ದು. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನ ಸ್ಪಷ್ಟವಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ? ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮದರ್ಶಿಣಃ. ಇಂದ್ರಿಯಗಳು ಮತ್ತು ಮನಸ್ಸನ್ನೇನಾದ್ರು ಸುಮ್ಮನ್ ಮಾಡ್ಬಿಟ್ರೆ ಈ ಭಿನ್ನಾಭಿಪ್ರಾಯ ದೊಡ್ಡದಾಗೋ ಪ್ರಶ್ನೆಯೇ ಬರೋದಿಲ್ಲ. ಅದರಿಂದ ಆ ಇಂದ್ರಿಯ ಸಮೂಹವನ್ನ ಸಂಯಮಕ್ಕೆ ಒಳಪಡಿಸಬೇಕು ಅನ್ನುವಂಥ ಮಾತು. ಆದ್ದರಿಂದ ಈ ಸನ್ನಿಯಮೇಂದ್ರಿಯ ಗ್ರಾಮವನ್ನ ಮಾಡಿದವನು ಅವನು ಶಿವ. ಆದ್ರಿಂದ ಅವನು ಏನ್ ಮಾಡ್ತಾನೆ? ಜಗತ್ತನ್ನ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಈ ವಿಭಿನ್ನ ಲಕ್ಷಣಗಳಿಗೆ, ವಿಭಿನ್ನ ಗುಣಗಳಿಗೆ ಕಾರಣವಾದಂತದ್ದೇನು ಅಂತ ಹುಡುಕ್ತಾನೆ. ಒಂದೇ ಜಗತ್ ಕಾರಣಂ, ಕಾರಣ ಒಂದೇ, ಪರಿಣಾಮ ಬೇರೆ, ಬೇರೆ ಒಂದೇ, ಕಾವಲುಗಳು ಬೇರೆ, ಬಿತ್ತ ಒಂದೇ. ಅದು ಮರದಲ್ಲಿ ಸೃಷ್ಟಿಯಾಗುವ ಬಿತ್ತಗಳ ಸಂಖ್ಯೆ ಅನೇಕ, ಅನೇಕ ಸಂಖ್ಯೆಯ ಆದಿ ಬೀಜ ಒಂದೇ. ಹಾಗಾಗಿ ಒಂದೇ ಜಗತ್ ಕಾರಣಂ ಅಂದ್ರೆ ಕಾರಣವನ್ನು ಹುಡುಕುತ್ತಾ ಹೊರಟವರಿಗೆ ಭೇದ ಭಾವ ಇರೋದಿಲ್ಲ. ನಾವು ಕಾರಣದ ತನಕ ಹೋಗೋದೇ ಇಲ್ಲ. ಯಾರು ಮಾಡಿರ್ಲಿ, ಯಾವ ಸ್ವೀಟ್ ಚೆನ್ನಾಗಿದೆಯೋ ಅದನ್ನ ತಿಂತೀನಿ, ನಾನು ಚೆನ್ನಾಗಿಲ್ದಿದ್ರೆ ಬೈದು ಎದ್ದೋಗ್ತೀನಿ. ಇನ್ನ ನನ್ನ ಭೋಗ ಭಾವನೆಯಿಂದ ನೋಡ್ತೀನಿ ಹೊರತು ಇದು ಹೇಗೆ ಆಯ್ತು, ಒಬ್ಬರೇ ಒಂದೆಡೆಗೆ ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಂದೆಡೆಗೆ ಯಾಕೆ ಚೆನ್ನಾಗಿ ಮಾಡಿಲ್ಲ, ಅಕಸ್ಮಾತ್ ಮಾಡಿರ್ಬೋದು ಅಂತ ಅನ್ನೋ ಸಮಾಧಾನವೂ ಇಲ್ಲ. ಅದನ್ನ ನಾವು ಈ ಚರ್ಚೆಯಲ್ಲೇ ಕೂತಿರ್ತೀವಿ. ಕೆಲವು ಸರಿ ನಾವು ಯಾರ ಮನೆಗಾರು ಊಟಕ್ಕೆ ಹೋದ್ರೆ ಏನ್ ಚೆನ್ನಾಗಿತ್ತು, ನಂಗೇನೋ ಸಾಂಬಾರ್ ಚೆನ್ನಾಗಿತ್ತು ಅಂತ ಒಬ್ರು, ಇನ್ನೊಬ್ರು ಸ್ವೀಟ್ ಒಂದ್ ಸ್ವಲ್ಪ ಸಿಹಿ ಸಾಲದೇ ಇತ್ತು, ಈ ತರ ವಿಮರ್ಶೆ ಮಾಡ್ತಾ ಇರ್ತೀವಿ ಹೊರತು ಹಾಕಿದವರ ಪ್ರೀತಿ ನಮ್ಗೆ ಬರೋದೇ ಇಲ್ಲ. ಸೊ ಹೀಗೆ ಒಂದೇ ಜಗತ್ ಕಾರಣಂ ಅಂದ ಮೇಲೆ ಮುಂದಕ್ಕೆ ಒಂದೇ ಪನ್ನಗ ಭೂಷಣಂ, ಹಾವನ್ನೇ ಹಾರವಾಗಿ ಹಾಕಿಕೊಂಡಂಥ ಶಿವ. ಇವನು ಹಾವಿನ ಮೇಲೆ ಮಲಗಿದ್ದಾನೆ, ಇವನು ಹಾವನ್ನೇ ಹಾರವಾಗಿ ಹಾಕೊಂಡಿದ್ದಾನೆ. ಹಾಗಾಗಿ ಸಾಂಸಾರಿಕ ಹೊಣೆಗಾರಿಕೆಯನ್ನ ಒಡವೆ ಎಂದು ಭಾವಿಸಿದಾನೆ ಶಿವ, ವೈರಿ ಎಂದು ಭಾವಿಸಿಲ್ಲ. ಅವನು ಸಾಂಸಾರಿಕ ಹೊಣೆಗಾರಿಕೆಯನ್ನ ಹಾಸಿಗೆ ಎಂದು ಭಾವಿಸಿದ್ದಾನೆ ವಿಷ್ಣು. ಹಾಗಾಗಿ ಇವರಿಬ್ಬರು ಮಧ್ಯೆ ಈ ಸಾಮ್ಯ ಕೂಡ ಇರೋವಂಥದ್ರಿಂದ ಒಂದೇ ಪನ್ನಗ ಭೂಷಣಂ. ಮುಂದಕ್ಕೆ ಮೃಗಧರಂ, ಮೃಗ ಅಂದ್ರೆ ಜಿಂಕೆ. ಜಿಂಕೆ ಆಕರ್ಷಕವಾದದ್ದು. ಆ ಜಿಂಕೆಯನ್ನ ಹಿಡಿದು ಇಟ್ಟಿದ್ದಾನೆ ಅಂತಂದ್ರೆ ಜಿಂಕೆಯ ಕಣ್ಣು ಚಂಚಲವಾದದ್ದು. ಆ ಸುಂದರವಾದ ಜಿಂಕೆಯಲ್ಲಿ ಆ ಕಣ್ಣಿನ ಚಾಂಚಲ್ಯವನ್ನು ಗುರುತಿಸಿ ಚಂಚಲವಾದದ್ದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಒಂದೇ ಪನ್ನಗ ಭೂಷಣಂ ಮೃಗಧರಂ ಒಂದೇ ಪಶೂನಾಂ ಪತಿಂ. ಇಲ್ಲಿ ನೋಡಿ, ತಿರ್ಗಾ ಅಲ್ಲಿಗೆ ಬಂದ್ವಿ. ಇದು ಸಂಯಮೇಂದ್ರಿಯ ಗ್ರಾಮಂ ಹೇಳಿದ್ನಲ್ಲ, ಅಲ್ಲಿ ಅವನು ಗೋವಿಂದ ಗೋಪಾಲ ಅಂತೆಲ್ಲ ಕರೀತಲ್ಲ, ಗೋಂದ್ರ ಇಂದ್ರಿಯ ಅಂತ ಹೇಳಿದ್ನಲ್ಲ, ಇಲ್ಲೂ ಅಷ್ಟೇ ಒಂದೇ ಪಶೂನಾಂ ಪತಿಂ. ಪಶು ಅಂದ್ರೆ ನಮ್ಮ ಇಂದ್ರಿಯಗಳು, ಮನಸ್ಸು. ಅದಕ್ಕೆ ಯಾವ ನಿಯಮಗಳು ಇಲ್ಲ, ನಿರ್ಬಂಧ ಇಲ್ಲ, ಮನಸ್ಸೋ ಇಚ್ಛೆ ಮಾಡ್ತಾನೆ ಅಂತ ಹೇಳ್ತೀವಲ್ಲ ನಾವು. ಆದ್ದರಿಂದ ಪಶು ಅಂದ್ರೆ ಏನು? ಧರ್ಮಾಧರ್ಮ ಜ್ಞಾನಿಭ್ಯೋ ಪಶು. ಧರ್ಮ ಅಧರ್ಮದ ವಿವೇಚನೆ ಇಲ್ಲದೆ ಇರುವಂತದ್ದೇ ಪಶು. ಆ ಧರ್ಮಾಧರ್ಮ ವಿವೇಚನೆ ಇಲ್ಲದೆ ಇರುವಂತ ಇಂದ್ರಿಯಗಳು ಹುಚ್ಚುಚ್ಚಾಗಾಡುತ್ತೆ ಅಂತ ಕಣ್ಣು ಕಿವಿ ಮೂಗು ಎಲ್ಲ ಕಿತಾಕಕ್ಕಾಗುತ್ತೇನು? ಆಗಲ್ಲ. ಒಂದೇ ಪಶೂನಾಂ ಪತಿಂ.
ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ವೈರುಧ್ಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಸಂಯಮ ಬೇಕೇ ಹೊರತು ವೈರುಧ್ಯಕ್ಕೆ ಹೆದರಿ ಓಡಿ ಹೋಗೋದಲ್ಲ ಅನ್ನೋದಕ್ಕೆ ಒಂದೇ ಪಶೂನಾಂ ಪತಿಂ. ಆಮೇಲೆ ಒಂದೇ ಸೂರ್ಯ ಶಶಾಂಕ ವಹ್ನಿ ನಯನಂ. ಇದು ತುಂಬಾ ಪ್ರಸಿದ್ಧವಾದ ಒಂದು ಪರಿಕಲ್ಪನೆ. ಸೂರ್ಯನ ಎರಡು ಕಣ್ಣುಗಳು ಯಾರು ಅಂತಂದ್ರೆ ಈ ಶಿವನ ಎರಡು ಕಣ್ಣುಗಳು ಯಾವುದು ಅಂದ್ರೆ ಒಂದು ಸೂರ್ಯ, ಇನ್ನೊಂದು ಚಂದ್ರ, ಇನ್ನೊಂದು ಕಣ್ಣಿದೆಯಲ್ಲ ಅದು ವಹ್ನಿ, ಬೆಂಕಿ ಅಂತ. ಅಂದ್ರೆ ಏನು? ಆವಾಗ ನಾನು ಹುಡುಗನಲ್ಲಿದ್ದಾಗ ಏನ್ ಹುಚ್ಚುಚ್ಚ ಬರೆದಿದ್ದಾರೆ. ಸೂರ್ಯ ಅನೇಕ ಕೋಟಿ ಪಟ್ಟು ದೊಡ್ಡವನು ಗಾತ್ರದಲ್ಲಿ, ಚಂದ್ರ ಚಿಕ್ಕವನು. ಇದನ್ನ ಯಾಕೆ ಹೀಗೆ ಒಂದ್ ಕಣ್ಣು ಅಷ್ಟು ದೊಡ್ಡದಿದ್ದು ಇನ್ನೊಂದ್ ಕಣ್ಣು ಚಿಕ್ಕದಿರಕ್ ಸಾಧ್ಯನೇ? ನಮ್ ಜನ ಯಾಕೆ ಬರೀಲಿಲ್ಲ ಅಂತ ನಾನು ತಾರ್ಕಿಕವಾಗಿ ಕೇಳ್ಬೋದು. ಅವರು ಅಳತೆ ಮಾಡಿರೋ ಮ್ಯಾಥಮೆಟಿಕ್ಸ್ ಅಲ್ಲ ಅವ್ರು ಬರೀತಾ ಇರೋದು, ಅವ್ರದ್ದು ಪೊಯಿಟಿಕ್ಸ್. ಕಾವ್ಯದಲ್ಲಿ ಎಲ್ಲ ಅವಕಾಶ ಇತ್ತು. ಈಗ ಸೂರ್ಯ ಚಂದ್ರ ಗಾತ್ರದಲ್ಲಿ ವ್ಯತ್ಯಾಸ ಇದ್ರು ಬಿಂಬದಲ್ಲಿ ಒಂದೇ ಗಾತ್ರ ತಾನೆ. ಈ ಹುಣ್ಣಿಮೆ ದಿವಸ ಸೂರ್ಯನ ಚಂದ್ರನ ನೋಡಿದ್ರೆ ಎರಡು ಗಾತ್ರವೂ ಒಂದೇ. ಭೂಮಿಯ ಆಕಾರ ಸೂರ್ಯನನ್ನು ಮುಚ್ಚಬಲ್ಲದು, ಚಂದ್ರನನ್ನು ಮುಚ್ಚಬಲ್ಲದು. ಹಾಗಾಗಿ ಗಾತ್ರದ ಪ್ರಶ್ನೆ ಇಂದ ಸಮರ್ಥನೆ ಮಾಡ್ತಿದ್ದೀನಿ ಅಂತಲ್ಲ. ಪ್ರಶ್ನೆ ಏನಪ್ಪಾ ಅಂದ್ರೆ, ಹಗಲು ಹೊತ್ತಿನಲ್ಲಿ ನನಗೆ ಜೀವ ಪ್ರಾಣ ಇದ್ದು ಪ್ರತಿಯೊಂದು ಪ್ರಾಣಿಗೂ ತಾನು ಬದುಕಿ ಬೇಟೆಯಾಡಿ ಓಡಾಡ್ಕೊಂಡು ಬದುಕೋದಕ್ಕೆ ಬೆಳಕು ಬೇಕಲ್ಲ. ಹಗಲು ಹೊತ್ತು ಬೆಳಕು ಕೊಡೋರು ಯಾರು? ಸೂರ್ಯ. ರಾತ್ರಿ ಹೊತ್ತು ಬೆಳಕು ಕೊಡೋರು ಯಾರು? ಚಂದ್ರ. ಆ ಬೆಳಕು, ಚಂದ್ರನ ಬೆಳಕು ಮನೆ ಒಳಗೆ ಬರದೇ ಇದ್ದಾಗ ಬೆಳಕು ಕೊಡೋರು ಯಾರು? ಬೆಂಕಿ. ಹಾಗಾಗಿ ನನಗೆ ಬಹಿರ್ ಪ್ರಾಣ ಯಾವುದು ಅಂದ್ರೆ ಬೆಳಕು. ಯಾಕೆ ಅಂದ್ರೆ ನನ್ ಪ್ರಾಣ ಇದೆ, ಕಣ್ ಕಾಣುತ್ತೆ, ಆದ್ರೆ ಎಲ್ಲೂ ಬೆಳಕಿಲ್ಲ ಅಂದ್ರೆ ನಾನು ಏನೂ ಕೆಲಸ ಮಾಡ್ಲಾರೆ. ಹಾಗಾಗಿ ಇಲ್ಲಿ ಸೂರ್ಯ ಶಶಾಂಕ ವಹ್ನಿ ನಯನಂ ಅಂದ್ರೆ ಬಾಹ್ಯವಾಗಿ ಜೀವಿಗಳು ಬದುಕೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇರುವಂತಹ ತತ್ವ ಅದು. ಯಾವುದು? ಈಗ ಬೆಂಕಿ ಮತ್ತೆ ಸೂರ್ಯ ಚಂದ್ರ. 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಚ ಪಾವಕಃ. ಸ್ವರ್ಗ ಅಂದ್ರೆ ನಾವೇನೇನೋ ರಂಗಬೆ ಊರ್ವಶಿ ಇದೇನೇನೋ ಪುರಾಣ ಹೇಳ್ತೀವಲ್ಲ, ಪಾಶ್ಚಿಮಾತ್ಯರಲ್ಲೂ ಸ್ವರ್ಗ ಅಂದ್ರೆ ಅದೆಲ್ಲ ಸುಖಕರವಾದದ್ದು, ಅಲ್ಲಿ ದುಃಖ ಇಲ್ಲ. ನೋಡಿ, ಆಪೋಸಿಟ್ಸ್ ಹಾಳು ಮಾಡೋದಾಗೆ ದುಃಖ ಎಲ್ಲ ತೆಗೆದ್ಬಿಟ್ಟು ಆಪೋಸಿಟ್ಸ್ ಹಾಳು ಮಾಡೋದು. ನಮ್ಮಲ್ಲಿ ಆಗಿಲ್ಲ. ಸ್ವರ್ಗ ಅಂದ್ರೆ ಆ ಸ್ವರ್ಗ ನಮ್ಗೆ ಬೇಡವೇ ಬೇಡ ಅಂತೀವಿ. ಯಾಕೆಂದ್ರೆ ನ ತದ್ಭಾಸಯತೆ ಸೂರ್ಯ, ಅಲ್ಲಿ ಬೆಳಕಿಲ್ಲ, ಸೂರ್ಯನ ಬೆಳಕಿಲ್ಲ. ನ ಶಶಾಂಕೋ, ಅಲ್ಲಿ ಚಂದ್ರನೂ ಇಲ್ಲ. ನ ಚ ಪಾವಕಃ, ಬೆಂಕಿಯೂ ಇಲ್ಲ. ಅಂದ್ರೆ ಏನರ್ಥ? ನೀವು ಪ್ರಪಂಚದಲ್ಲಿ ಮಾಡಬೇಕಾದ್ದೇನು ಇಲ್ಲ. ಮಾಡ್ಬೇಕಾದ್ರೆ ಬೆಳಕ್ ಬೇಕಾದ್ದು. ಜೀವಂತವಾಗಿ ನಾನು ನನ್ನ ಜೀವಂತಿಕೆಯನ್ನು ಕಾಯ್ದುಕೊಳ್ಳೋದಕ್ಕೆ ತಾನೇ ಈ ಮೂರು ಬೇಕಾದ್ದು. ಈ ಮೂರು ಸಂತೃಪ್ತವಾಗಿರೋಂಥವ್ನಿಗೆ ದೇಹದ ಅಗತ್ಯ ಇಲ್ಲೇ ಇರೋನ್, ದೇಹ ತ್ಯಾಗ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ದೇಹವೇ ತ್ಯಾಗ ಆದ್ಮೇಲೆ ಅವ್ನಿಗೆ ಯಾವ್ದಿದ್ರೇನು ಯಾವ್ದು ಬೆಳಕೆ ಬೇಕಾಗಿಲ್ಲ. ಯಾಕೆ ಬೇಕು? ಬೆಳಕ್ ಬೇಕಾದ ಕೆಲಸ ಮಾಡೋಕೆ. ಆದ್ದರಿಂದ ಈ ಮೂರು ಸೂರ್ಯ ಶಶಾಂಕ ವಹ್ನಿ ನಯನ ಮೂರು ಕಣ್ಣು ಇದೆಯಲ್ಲ, ಅದು ಬೇರೆಯವರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂತ ಕಣ್ಣಿನವನು. ಆದ್ರೆ ತಾನು ಈ ಕಣ್ಣು ತೋರಿಸುವಂತ ಕಾರ್ಯಕ್ಕಿನ್ನ ಮಿಗಿಲಾಗಿ ಶಾಂತಿಯನ್ನು ನೆನಪಿಸುವ ಆತ್ಮ ಪ್ರಜ್ಞೆ ಅಂತ ಒಂದೇ ಸೂರ್ಯ ಶಶಾಂಕ ವಹ್ನಿ ನಯನಂ, ಒಂದೇ ಮುಕುಂದ ಪ್ರಿಯಂ. ಅದಕ್ಕೆ ಹೋಗ್ಬಿಟ್ಟು ಈ ಒಂದೇ ಸೂರ್ಯ ನೋಡಿ, ಒಂದೇ ಜಗತ್ ಕಾರಣಂ ಅಂತ ಅಲ್ಲಿ ಕರೆದ್ರು. ಜಗತ್ ಕಾರಣ ನನ್ನ ಒಳಗಿರುವ ನೀವು ಶಿವನೇ, ಹೊರಗಿರುವಂತಹ ಸೂರ್ಯ ಶಶಾಂಕ ವಹ್ನಿಯು ಶಿವನೇ ಎಂದುವಾಗ ಜಗತ್ ಕಾರಣ ಅನ್ನೋಕ್ಕೂ ಸೂರ್ಯ ಶಶಾಂಕ ವಹ್ನಿ ನಯನಕ್ಕೂ ಸಂಬಂಧ ಇದೆ. ಆಮೇಲೆ ಒಂದೇ ಮುಕುಂದ ಪ್ರಿಯಂ ಅಂದ್ರೆ ಅವನು ಮುಕುಂದನಿಗೆ ಪ್ರಿಯವಾದವನು. ಅಂದ್ರೇನು? ನನ್ನ ಸಂಸಾರದಲ್ಲೂ ಜಗಳ ಇದೆ, ನಿನ್ ಇಬ್ರು ಫ್ರೆಂಡ್ಸ್, ಜಗಳ ಇಲ್ಲ, ವೈರುಧ್ಯ ಇದೆ. ನಾ ತಮಾಷೆ ಹೇಳಿದೆ ಅಷ್ಟು, ಜಗಳ ಇದೆ ಅಂತ. ಆದ್ದರಿಂದ ಶಿವನ ಸಂಸಾರದಲ್ಲೂ ವೈರುಧ್ಯ ಇದೆ, ವೈಮನಸ್ಯ ಇಲ್ಲ. ವಿಷ್ಣುವಿನ ಸಂಸಾರದಲ್ಲೂ ವೈರುಧ್ಯ ಇದೆ, ವೈಮನಸ್ಯ ಇಲ್ಲ. ನಾವು ವಿರೋಧಿಸಬೇಕಾದದ್ದು ವೈಮನಸ್ಯವನ್ನೇ ಹೊರತು ವೈರುಧ್ಯ ಅಲ್ಲ. ವೈಮನಸ್ಯ ಅಂದ್ರೆ ಮನಸ್ಸಿನಿಂದ ದೂರ ಹೋಗ್ಬೇಕು. ಮನಸ್ಸಿನಿಂದ ದೂರ ಹೋಗೋದೇ ಯೋಗ ಅಥವಾ ತಪಸ್ಸು ಅನ್ನುವಂಥ ಮಾತನ್ನ ನಾನು ನಿಮ್ಗೆ ಹೇಳ್ಬೇಕು. ಕೊನೆಗೆ ಒಂದೇ ಭಕ್ತ ಜನಾಶ್ರಯಂ, ಶಿವನಿಗೆ
ತನಗೆ ಏನಿದೆ ತನಗೇನಿಲ್ಲ ಅಂತ ಆಲೋಚನೆ ಮಾಡೋಕ್ಕೂ ಬಿಡುವಿಲ್ಲ. ತನ್ನ ಭಕ್ತ ಜನರನ್ನ ಅವನು ಸಂತೋಷಪಡಿಸೋದ್ರಲ್ಲಿ ಅವರ ದುಃಖವನ್ನು ಹರಿಸುವ ಹರ ಅವನು ಪ್ರಪಂಚದ ದುಃಖವನ್ನೆಲ್ಲ ಹರಿಸಿ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಬೇಕಾದ್ರೆ ಯಾರಿಗೆ ಸಾಧ್ಯ? ತನ್ನ ದುಃಖವನ್ನು ಮರೆತವನಿಗೆ ಸಾಧ್ಯ. ಆದ್ದರಿಂದ ಶಿವನಿಗೆ ದುಃಖ ಇದೆಯೋ ಇಲ್ವೋ ಅದು ಅಪ್ರಸ್ತುತ. ಅವನು ಪ್ರಪಂಚದ ದುಃಖನ ನಿಲ್ಸೋದಕ್ಕೆ ಹೊರಟಿರೋನಾದ್ದರಿಂದ ಒಂದೇ ಭಕ್ತ ಜನಂಚ ವರದಂ. ಕೊನೆಯದು ತುಂಬಾ ಚೆನ್ನಾಗಿದೆ. ಒಂದೇ ಶಿವಂ ಶಂಕರಂ. ಶಿವ ಅಂದ್ರೆ ಒಳ್ಳೆಯವನಾಗಿರುವವನು, ಶಂಕರ ಅಂದ್ರೆ ಒಳ್ಳೆಯದು ಉಂಟು ಮಾಡೋನು, ಶಂಭು ಅಂದ್ರೂ ಅದೇ. ಇಲ್ಲಿ ಒಂದೇ ಶಿವಂ ಶಂಕರಂ ಅಂತ ಹೇಳ್ತಾರೆ ಹೊರತು ಒಂದೇ ಶಂಕರಂ ಶಿವಂ ಅಂತ ಹೇಳೋದಿಲ್ಲ. ಶಿವಶಂಕರ ಅಂತ ಇಟ್ಕೋದೇ ಹೊರತು ಶಂಕರ ಶಿವ ಅಂತ ಇಟ್ಕೊಳ್ಳೋದಿಲ್ಲ ಯಾರು. ಅಂದ್ರೆ ಏನಾಗ್ಬೇಕು, ಮೊದಲು ನಾನು ಸಂತೃಪ್ತಿಯಾಗಿ, ನಾನು ಸಮಾಧಾನವಾಗಿ, ನಾನು ಶಾಂತಿಯಾಗಿದ್ದರೆ ಅದು ನನಗೆ ಇನ್ನೊಬ್ಬರಿಗೆ ಶಾಂತಿಯನ್ನು ತಂದು ಕೊಡುವ ಅರ್ಹತೆಯನ್ನು ತಂದುಕೊಡುತ್ತೆ. ಹಾಗಾಗಿ ನಾನು ಮೊದಲು ಶಾಂತನಾಗಬೇಕು, ಮತ್ತೆ ಶಾಂತಿಯನ್ನು ತಂದ್ಕೊಡ್ಬೇಕು. ಅರಳಿ ಮೊಗ ಅನಿ ತಿನಿತು ನಕ್ಕು ನಗಿಸಿರೆ ಸಾರ, ಹೊರೆ ಮಿಕ್ಕ ಸಂಸಾರ ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರೆ. ಬರಿಯ ಪೊಳ್ಳು ವಿಚಾರ ಮಾನುಷ ವ್ಯಾಪಾರ. ಪ್ರಪಂಚದ ವ್ಯಾಪಾರ ಕೊಡೋದು ತಗೊಳ್ಳೋದು ಎಲ್ಲ ಬರೀ ಪೊಳ್ಳು ವಿಚಾರ. ಪರಿಕಿಸಲು ಪುಣ್ಯವೂ ಅಹಂಕಾರ. ನಾನು ಒಳ್ಳೆ ಕೆಲಸ ಮಾಡಿದೆ ಅನ್ನೋದು ಅಹಂಕಾರವೇ. ಆ ಅಹಂಕಾರವನ್ನು ಬಿಟ್ಟುಕೊಂಡು ಏನು ಉಳಿಯುತ್ತೆ? ಅರಳಿ ಮೊಗ ಇನಿ ತನಿತು ನಕ್ಕು ನಗಿಸಿರೆ ಸಾರ. ನಾನು ಮೊದಲು ನಗಬೇಕು, ಇನ್ನೊಬ್ಬರು ನಗಿಸ್ಬೇಕು. ಒಂದೇ ಶಿವಂ ಶಂಕರಂ. ಆದ್ದರಿಂದ ನಾವು ಮೊದಲು ನಾನು ನಗುವುದನ್ನು ಕಲ್ತ್ಕೋಬೇಕು. ನಾನು ಶಾಂತಿಯಾಗಿರೋದನ್ನು ಕಲ್ತ್ಕೊಂಡಾಗ ನನಗೆ ಅರ್ಹತೆ ಬರುತ್ತೆ ಇನ್ನೊಬ್ಬರನ್ನ ನಾವು ಶಾಂತಿಗೊಳಿಸೋದಕ್ಕೆ. ನಾನೇ ಚಡಪಡಿಸ್ತಾ ಇದ್ದಾಗ ಇನ್ನೊಬ್ಬರನ್ನ ಸಂತೋಷ ಪಡಿಸೋದಕ್ಕೆ ನಾನೇನು ಸರ್ಕಸ್ನ ಜೋಕರ್ ಅಲ್ಲ. ಸರ್ಕಸ್ನ ಜೋಕರ್ ಮನೆಯ ಸಂಸಾರದ ತಾಪತ್ರಯ ಮರೆತು ಇನ್ನೊಬ್ಬರನ್ನ ಸಂತೋಷ ಪಡಿಸ್ತಾನೆ. ಆದ್ದರಿಂದ ಇದು ಶಿವನ ಹೆಸರುಗಳು ಕೂಡ ವಿಷ್ಣುವಿನ ಹೆಸರಿನ ಹಾಗೆ ಮತ್ತೆ ಮತ್ತೆ ನಮಗೆ ಏನನ್ನ ಜ್ಞಾಪಿಸುತ್ತೆ ಅಂದ್ರೆ, ವೈರುಧ್ಯ ತೊಂದರೆ ಇಲ್ಲ, ವಿರೋಧ ತೊಂದರೆ, ವೈಮನಸ್ಯ ತೊಂದರೆ, ವೈಮನಸ್ಯವಿಲ್ಲದ ವಿರುದ್ಧಗಳಿದೆ ಅಂತ. ಹೋಗ್ಲಿ ಬಿಡಿ, ನಮ್ಮ ಧಾರ್ಮಿಕ ಚಿಂತನೆಗಳು ಇದೆಲ್ಲ ಬರೀ ಕಲ್ಪನೆ ಅಂತ ನೀವು ಹೇಳೋದಾದ್ರೆ, ಪರಮಾಣುವನ್ನು ತಗೊಳ್ಳಿ, ಅಲ್ಲೂ ಕೂಡ ವೈರುಧ್ಯಗಳೇ ಇದೆ. ಏನು ಧನಾತ್ಮಕವಾದದ್ದೆಲ್ಲ ತನ್ನ ಪ್ರತಿಭಟನೆಯನ್ನು ಮರೆತು ಒಟ್ಟಿಗೆ ಕೂಡ್ಕೊಂಡಿದೆ, ಯಾವುದೋ ಒಂದು ಬಲಕ್ಕೆ ಸಿಕ್ಕಾಕೊಂಡು. ಮತ್ತೆ ಋಣಾತ್ಮಕವಾದದ್ದು ಆಕರ್ಷಣೆ ಇದ್ರೂ ಇಲ್ಲಿಗೆ ಬಂದು ಬಡಿದೆಲೆ ಸುತ್ತುತ್ತಾ ಇದೆ. ಹಾಗಾಗಿ ಧನಾತ್ಮಕ ಅಂಶ ಋಣಾತ್ಮಕ ಅಂಶ ಸಮ ಪ್ರಮಾಣದಲ್ಲಿ ಸಮಸ್ಥಿತಿಯಲ್ಲಿರೋದೇ ಪರಮಾಣು. ಅದಕ್ಕೆ ಪರಮಾಣು ಸುಸ್ಥಿತಿಯಲ್ಲಿದೆ. ಆದ್ದರಿಂದ ಈ ಶಿವನ ನಂಬದೇ ಇರೋರು ವೈರುಧ್ಯವನ್ನು ವೈರುಧ್ಯದ ಸಹಜೀವನವನ್ನ ನಾವು ಕಡೆಗಣಿಸೋಕೆ ಬರೋದೇ ಇಲ್ಲ. ಇದು ತುಂಬಾ ಮುಖ್ಯವಾದ್ದು. ಇದಿಷ್ಟು ಹೇಳಿ ಈಗ ನಾನು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಕೆಲಸ ಅನ್ನೋದು ಬಗ್ಗೆನೂ ಕೂಡ ಈ ಶಾಂತಿ ಅನ್ನೋದ್ರ ಬಗ್ಗೆ ಅನೇಕ ವಿಭಿನ್ನ ಅಭಿಪ್ರಾಯಗಳಿವೆ. ಆದ್ರೆ ಅದನ್ನೆಲ್ಲವನ್ನು ನಾವು ಹೇಳ್ತಾ ಹೋದ್ರೆ ಅದು ದೊಡ್ಡದಾಗ್ಬಿಡುತ್ತೆ. ಸಂಕ್ಷೇಪವಾಗಿ ನಾನು ಹೇಳ್ಬೇಕಾದ್ರೆ, ಕೆಲವರು ಕೆಲಸದಿಂದಲೇ ನನಗೆ ಅಶಾಂತಿ, ನಂಗೆ ವಿಪರೀತ ಕೆಲಸ ಆಗ್ಬಿಟ್ಟಿದೆ, ನಾನು ಏನ್ ಮಾಡ್ಲಿ, ನಂಗೆ ಸಮಾಧಾನವಾಗಿರೋಕೆ ಆಗೋಲ್ಲ ಅಂತ ಕೆಲವರು ವಾದ ಇದೆ. ಕೆಲಸದಿಂದ ಅಶಾಂತಿ, ನಾನು ಬದುಕಿರೋದಕ್ಕೆ ಕೆಲಸ ಮಾಡಲೇಬೇಕಾಗಿದೆ, ಕೆಲಸ ಅಲ್ಲ, ಇನ್ನೂ ಸರಿಯಾಗಿ ಹೇಳ್ಬೇಕಂದ್ರೆ ಕೆಲಸಗಳು, ನಾನು ಮಾಡುವ ಕೆಲಸಗಳೇ ನನ್ನ ಶಾಂತಿಗೆ ಅಡ್ಡಿ ಅನ್ನೋ ಭಾವನೆ ಇದೆ. ಆದರೆ ಇನ್ನೊಂದು ಇದಕ್ಕೆ ತದ್ವಿರುದ್ಧವಾಗಿ, ಕೆಲಸ ಮಾಡುವಾಗ ನನಗೆ ಏಕಾಗ್ರತೆ ಇರುತ್ತಲ್ಲ, ಅದೇ ಶಾಂತಿ ತಂದುಕೊಡುತ್ತೆ, ಅದೇ ಕರ್ಮಯೋಗ. ಆದ್ದರಿಂದ ಕೆಲಸ ಮಾಡೋದ್ರಿಂದಲೇ ನಂಗೆ ನೆಮ್ಮದಿ ಸಿಗುತ್ತೆ ಅಂತ ಎರಡನೇ ವಾದ ಇದೆ. ಮೂರನೇ ವಾದವೂ ಒಂದಿದೆ. ಅದೇನಪ್ಪ ಅಂದ್ರೆ, ಕೆಲಸ ಮಾಡುವಾಗ ಮಾಡೋಷ್ಟು ಹೊತ್ತು ನಂಗೇನಾಗುತ್ತೆ, ಏಕಾಗ್ರತೆಯಿಂದ ಮಾಡ್ತೀನಿ ನಾನು ಕೆಲಸನ, ಆದ್ದರಿಂದ ಕೆಲಸ ಮಾಡೋವ್ರಿಗೆ ಚಿಂತೆ ಮರೆಯುತ್ತೆ ಅಂತ ಇನ್ನೊಂದು ವಾದ ಇದೆ. ಅವ್ರನ್ನ ವರ್ಕಹಾಲಿಕ್ಸ್ ಅಂತ ಕರೀತಾರೆ. ಕೆಲಸ ಮಾಡಿ ತಮ್ಮ ಚಿಂತೆಯನ್ನು ಮರೆಯೋರಿಗೆ ವರ್ಕಹಾಲಿಕ್ಸ್ ಅಂತಾರೆ. ಈ ಮೂರರಲ್ಲಿ ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನುವಂಥ ಗೊಂದಲ ಸಹಜವಾಗಿ ಆಗುತ್ತೆ. ಆದ್ದರಿಂದ ಇಲ್ಲಿ ಇದು ತದ್ವಿರುದ್ಧವಾದ್ದು. ಕೆಲಸವೇ ಶಾಂತಿಗೆ ಅಡ್ಡಿ ಅಂತೊಬ್ರು, ಕೆಲಸದಿಂದಲೇ ಶಾಂತಿ ಸಾಧ್ಯ ಅಂತ ಇನ್ನೊಬ್ರು,
ಕೆಲಸ ಮಾಡ್ತಾ ನಾವು ಅಶಾಂತಿಯನ್ನು ಮರೆತರೆ ಸಾಯ್ತು ಅಂತ ಇನ್ನೊಬ್ರು 3 ಥರದ ಜನಗಳನ್ನ ನಾವು ನೋಡ್ತಿದ್ದೀವಿ. ಈ 3ರಲ್ಲಿ ಯಾರು ಅನ್ನುವಂಥದ್ದನ್ನ ನಾವು ಇವಾಗ ಇನ್ನು ಮುಂದೆ ಈ ಉಪನ್ಯಾಸ ಮುಂದಿನ ಭಾಗದಲ್ಲಿ ನಾವು ನೋಡಬೇಕಾದದ್ದು ಇದೆ. ಅದನ್ನ ಹಾಗೆ ಇಟ್ಕೊಂಡಿರೋಣ ಸದ್ಯಕ್ಕೆ. ಆ ತೀರ್ಪನ್ನ ಕೊನೆ ಕೊಡೋಣ ಆಗತ್ತೆ. ಇನ್ನು ಕೆಲಸಗಳಲ್ಲಿ ಇನ್ನು ಅನೇಕ ರೀತಿ ಇದೆ. ಈಗ ನಾನು ಮಾಡದೇ ಇರೋ ಕೆಲಸ ಮಾಡಿಲ್ಲ, ನಾನು ಇನ್ನು ಮಾಡಬೇಕಾದ ಕೆಲಸ ನಾನು ಮಾಡೋಗೋದಿಲ್ಲ, ಕೆಲಸನ ಮಾಡದಿರೋ ಕೆಲಸ ಆದ್ರೂ ನಾನು ಮಾಡ್ತೀನಿ, ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡ್ತೀನಿ ಅಂತ. ಮಾಡದಿರುವ ಕೆಲಸ ಅಂದ್ರೆ ನಾನು ಮಾಡಬೇಕಾಗಿಲ್ಲದ ಕೆಲಸ ಅದು, ಆದ್ರೂ ನಾನು ಮಾಡ್ಬೇಕೋ ಏನೋ ಅಂತ ನಾನು ಅನ್ಕೊಳ್ಳುವಂತ ಸಾಧ್ಯತೆ ಇದೆ. ಎರಡನೇದು ಮಾಡಲೇಬೇಕಾದ ಕೆಲಸ. ಮೂರನೇದು ಮಾಡುತ್ತಿರುವ ಕೆಲಸ, ನಾನೀಗ ಮಾಡ್ತಾ ಇದ್ದೀನಿ ಕೆಲಸ. ಇನ್ನೊಂದು ಮಾಡಿ ಮುಗಿಸಿರುವ ಕೆಲಸ. ಇನ್ನೊಂದು ಮಾಡದಿರುವ ಕೆಲಸ, ನಾ ಮಾಡಬಾರ್ದ ಕೆಲಸ, ಅದನ್ನ ಮಾಡದೇ ಇಲ್ಲ. ಇಷ್ಟು ಕೆಲಸಗಳಿವೆ. ಇವುಗಳಲ್ಲಿ ಯಾವುದು ಆಯಾಸಕರವಾದದ್ದು ಅಂತಂದ್ರೆ ನಾನು ಕೆಲಸ ಮಾಡಿರುವುದಿದೆಯಲ್ಲ ಅದು ದೇಹಕ್ಕೆ ಆಯಾಸ. ನಾನು ಮಾಡಬೇಕಾಗಿರುವ ಕೆಲಸ ಇದೆಯಲ್ಲ ಅದು ಮನಸ್ಸಿಗೆ ಆಯಾಸ. ಇನ್ನೂ ಮಾಡಬೇಕು, ಇನ್ನೂ ಆಗ್ಲಿಲ್ಲ, ನಾಳೆ ಏನಾಗ್ಬಿಡುತ್ತೋ, ನಾಳೆನೂ ಆ ಕೆಲಸ ಆಗುತ್ತೋ ಇಲ್ವೋ ಅಂತ ಧಾವಂತವನ್ನು ಸೃಷ್ಟಿ ಮಾಡೋದ್ರಿಂದ ಮಾಡಬೇಕಾಗಿರುವ ಕೆಲಸದ್ದು ಆಯಾಸ ವಾಸ್ತವವಾಗಿ ಮಾಡಿರುವ ಕೆಲಸದ ದೇಹದ ಆಯಾಸ ನಿದ್ದೆ ಮಾಡಿದ್ರೆ ಹೊರಟೋಗುತ್ತೆ. ಈ ಮಾಡಬೇಕಾಗಿರುವ ಕೆಲಸ ಇದೆಯಲ್ಲ ಅದು ನಿದ್ದೆ ಮಾಡೋಕ್ಕೂ ಬಿಡೋದಿಲ್ಲ. ಆ ರೀತಿ ಏನೂ ಕೆಲಸ ಮಾಡದೇ ಇರೋದು ಇದೆಯಲ್ಲ ಅದು ಬಹಳ ಆರಾಮದ್ದು ಅಂತ ನಾವು ಅನ್ಕೊಂಡಿದೀವಲ್ಲ. ಶಾಂತಿ ಅಂದ್ರೆ ನಿಷ್ಕ್ರಿಯೆ ಅಲ್ಲ ಅಂತ ನಾನು ಆಗ್ಲೇ ಕಳೆದ ಬಾರಿ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಆ ಮಾಡದಿರುವ ಕೆಲಸ ತಾತ್ಕಾಲಿಕವಾಗಿ ನಾನು ಆರಾಮಕ್ಕಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಅದು ಆರಾಮ್ ಹೈ ಹರಾಮ್ ಅಂತ ಹಿಂದಿ ಗಾದೆನೇ ಇದೆ. ಇದು ಇನ್ನೊಂದು ದೃಷ್ಟಿಯಿಂದ ಕೆಲಸವನ್ನ ನಾವು ನೋಡಬೇಕಾದಂತಹದ್ದು ಮುಖ್ಯವಾದ್ದು. ಇನ್ನು 3 ದೃಷ್ಟಿಯಿಂದ ತ್ರಿಗುಣಾತ್ಮಕವಾದದ್ದು ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಮನುಷ್ಯ, ವಸ್ತು, ಕ್ರಿಯೆ ಎಲ್ಲವೂ ತ್ರಿಗುಣಾತ್ಮಕವಾದದ್ದು ಅಂತ ಹೇಳ್ತಾರೆ. ಇಲ್ಲಿ ಕೆಲಸದಲ್ಲೂ ತ್ರಿಗುಣಾತ್ಮಕತೆ ಇದೆ. ಕೆಲಸ ನಾವು ಮಾಡೋದು ಏನ್ ಮಾಡಕ್ ಸಾಧ್ಯ? ಪ್ರಕೃತಿಯ ಲೀಲೆಯನ್ನೇನು ಅದಲು ಬದಲಾಯಿಸಕ್ಕಾಗಲ್ಲ. ನಾವು ಸುಮ್ಮನೆ ನೋಡ್ಬೋದಷ್ಟು. ನಾವಿಲ್ಲಿ ಯಾತ್ರಿಕರು, ವೀಕ್ಷಕರು ಅಷ್ಟೇ ಹೊರತು ಅದನ್ನೆಲ್ಲ ಬದಲಾವಣೆ ಮಾಡೋ ಪರಿವರ್ತಕರ ಖಂಡಿತ ಅಲ್ಲ. ನಾವು ಪರಿವರ್ತಕರು ಅಲ್ಲವೇ ಅಲ್ಲ. ಆದ್ರಿಂದ ಈಗ ನಾವು ಹಾಗಾದ್ರೆ ನಾವು ಪ್ರಪಂಚನ ಎಷ್ಟರದಲ್ಲಿ ಮಾಡ್ತೀವಿ ಅಂದ್ರೆ, ಅಯ್ಯೋ ಏನಾಗುತ್ತೋ ಹಾಕೊಂಡು ಹೋಗ್ಲಿ, ನಂಗೇನು ಗೊತ್ತಿಲ್ಲ, ಕಷ್ಟ ಬಂದ್ರೆ ಅನುಭವಿಸ್ತೀನಿ, ಇಲ್ದೇ ಸುಖ ಬಂದ್ರೆ ಹಾಯಾಗಿರ್ತೀನಿ, ಕೆಲಸ ಬಂದ್ರೆ ಮಾಡ್ತೀನಿ, ಇಲ್ದೇ ಆರಾಮಕ್ಕೆ ಇರ್ಬಿಡ್ತೀನಿ ಅಂತ ಹೇಳುವಂಥವ್ರನ್ನ ತಾಮಸಿಕರು ಅಂತಾರೆ. ತಾಮಸಿಕರು ಕೆಲಸ ಮಾಡ್ತಾರೆ, ಆ ಕೆಲಸದಲ್ಲಿ ಕೆಲಸವನ್ನು ಹೇಗೆ ಪರಿಭಾವಿಸಬೇಕೆಂಬ ಆಲೋಚನೆಯೇ ಅವ್ರಿಗೆ ಬರೋದಿಲ್ಲ. ಇನ್ನು ರಾಜಸಿಕ ಕೆಲಸ ಅಂದ್ರೆ ಏನು ಅಂದ್ರೆ, ನಾನು ಈ ಕೆಲಸವನ್ನು ಮಾಡಿ ನನಗೆ ಹೇಗೆ ಬೇಕೋ ಹಾಗೆ ಜಗತ್ತನ್ನ ಪರಿವರ್ತಿಸ್ತೀನಿ ಅಂತ. ವಿಜ್ಞಾನ ಮತ್ತು ತಂತ್ರಜ್ಞಾನ ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಸಿಗುವ ಕಚ್ಚಾ ಸಾಮಗ್ರಿಯನ್ನು ಮನುಷ್ಯನಿಗೆ ಇನ್ನೂ ಹೆಚ್ಚು ಉಪಯುಕ್ತವಾಗೋ ಹಾಗೆ, ಹೆಚ್ಚು ಸುಖಕರವಾಗೋ ಹಾಗೆ ಮಾಡುವಂತಹ ಪ್ರಯತ್ನ ಇದೆಯಲ್ಲ, ಅವೆಲ್ಲ ರಾಜಸವಾದಂತಹ ಕೆಲಸ. ಇನ್ನು ಪ್ರಕೃತಿಯನ್ನ ನೋಡಿ, ಪ್ರಕೃತಿಯನ್ನ ಒಂದು ಕಚ್ಚಾ ಸಾಮಗ್ರಿಯ ಭಾಂಡಾರ ಅಂತ ಕರೆಯೋದಲ್ಲೇನೆ, ಪ್ರಕೃತಿ ಎನ್ನುವುದು ಏನಪ್ಪಾ ಅಂತಂದ್ರೆ ನಾವು ನೋಡಿ ಸಂತೋಷ ಪಡುವಂಥದ್ದು. ಸೂರ್ಯೋದಯ, ಸೂರ್ಯಾಸ್ತ ಎಲ್ಲವನ್ನು ಕೂಡ, ಬೆಳದಿಂಗಳು, ಬಿಸಿಲು, ಕತ್ತಲು, ನಮ್ಮ ತಿಳುವಳಿಕೆ, ನಮ್ಮ ಅಜ್ಞಾನ ಎಲ್ಲವನ್ನು ನಮ್ಗೇನೇನ್ ಬರುತ್ತೋ ಬರಲಿ, ಎಲ್ಲ ಪ್ರಕೃತಿಯ ಬಗ್ಗೆ ನಾವು ಕಷ್ಟಪಡಲ್ಲ ನೋಡ್ಬಿಟ್ಟು ಅದನ್ನ ಎಲ್ಲವನ್ನು ಪ್ರಕೃತಿಯ ಲೀಲೆಯಾಗಿಸ್ಕೋತೀವಿ ಮೊದಲು. ಆದ್ದರಿಂದ ಮೊದಲ ಹಂತದಲ್ಲಿ ಪ್ರಕೃತಿಯ ಲೀಲೆಯಾಗಿಸ್ಕೊಳ್ಳುವಂಥದ್ದು. ಆಮೇಲೆ ನನ್ನ ಮನಸ್ಸಿನಲ್ಲೇ ಮೂಡುತ್ತಲ್ಲ ಲೀಲೆ, ಅದನ್ನೂ ಕೂಡ ಮನದ ಲೀಲೆಯಾಗಿ ನೋಡುವಂಥದ್ದು. ಆದ್ದರಿಂದ ಸಾತ್ವಿಕ ಕಾರ್ಯಕರ್ತರಿಗೆ ಯಾವ ಇದು ಕಷ್ಟವೂ ಇಲ್ಲ. ಯಾಕೆಂದ್ರೆ ಅವರು ನಾನು ಬಿಟ್ಬಿಟ್ಟಿದ್ದಾರೆ, ಬೇಕು ಬೇಡಗಳನ್ನ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಹೊರಗಡೆ ನೋಡ್ತಾರಾ ಪ್ರಕೃತಿ ಲೀಲೆ ಕಾಣುತ್ತೆ, ಒಳಗಡೆ ನೋಡ್ತಾರಾ ತನ್ನ ಮನಸ್ಸಿನ ಲೀಲೆ ಕಾಣುತ್ತೆ. ಹೀಗಾಗಿ ಎಲ್ಲವೂ ಲೀಲೆಯಾಗಿ ಕಾಣುವ ಸಾತ್ವಿಕ ಕಾರ್ಯಕರ್ತರಿಗೆ ಅವ್ರೇನ್ ಸುಮ್ಮನಿರಲ್ಲ, ಕೆಲಸ ಮಾಡ್ತಾರೆ, ನೋಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅವ್ರಿಗೆ ಆಯಾಸದ ಅನುಭವ ಇಲ್ಲ. ಯಾರಿಗೆ ಆಯಾಸದ ಅನುಭವ ಜಾಸ್ತಿ ಅಂದ್ರೆ, ನಾನು ಬದಲಾವಣೆ ಮಾಡ್ತೀನಿ ಅಂತ ಛಲದ ಮೇಲೆ ಹೋಗ್ತಾರಲ್ಲ ಅವ್ರಿಗೆ ಆಯಾಸ ಜಾಸ್ತಿ. ಅದು ರಾಜಸಿಕರ ಗುಣ.
ತಾಮಸಿಕರಿಗೂ ಆಯಾಸ. ಯಾಕೆಂದ್ರೆ ಅವರು ಇದ್ದಕ್ಕಿದ್ದ ಹಾಗೆ ಏನಾದ್ರು ಬಂದಾಗ ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿರೋದಿಲ್ಲ, ಸಿದ್ಧತೆ ಇಲ್ಲದೆ ಇರೋದ್ರಿಂದ ಅವರು ಕಷ್ಟಪಡ್ತಾರೆ. ಸೊ ಇದು ಇನ್ನೊಂದು ದೃಷ್ಟಿಯಿಂದ ನಾವು ಇಲ್ಲಿ ಗಮನಿಸಬೇಕಾದಂತ ಸಂಗತಿ. ಇನ್ನು ಈಗ ನಾನು ಆಗ್ಲೇ ಪ್ರಶ್ನೆ ಹೇಳಿದ್ನಲ್ಲ, ವರ್ಕಹಾಲಿಕ್ಸು ಕರ್ಮಯೋಗ, ಮತ್ತೆ ಕರ್ಮಯೋಗ, ಮತ್ತೆ ಇನ್ನೊಂದು ಹೇಳಿದ್ನಲ್ಲ ಕರ್ಮ ಶ್ರಮ ಅಥವಾ ಕರ್ಮದಿಂದಲೇ ಅಶಾಂತಿ ಅನ್ನುವಂತಹ ಒಂದು ಮನೋಭಾವ ಇದೆಯಲ್ಲ, ಈ ಮೂರನ್ನ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಈಗ ನಾನು ಕೆಲಸದ ಜಿನಿಸಿಸ್ ಅಂದ್ರೆ ಕೆಲಸ ಉಗಮವಾಗುವ ರೀತಿಯ ಬಗ್ಗೆ ನಾನು ನಿಮ್ಮ ಮುಂದೆ ನಿರೂಪಣೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಕೆಲಸ ಅನ್ನೋದಕ್ಕೆ, ಕೆಲಸ ಮಾಡ್ಬೇಕಾದ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಬೇಕು. ಆ ಸಂಕಲ್ಪದ ಯಾವಾಗ ಮಾಡ್ತೀವಿ ನಾವು ಈ ಕೆಲಸ ಮಾಡಲೇಬೇಕು ಅಂತ ಯಾವಾಗ ಮಾಡ್ತೀವಿ? ಅದಕ್ಕೆ ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾನೆ, ಅಕ್ಷರಂ ಪರಮಂ ಬ್ರಹ್ಮ. ಪ್ರಕೃತಿ ಎನ್ನುವುದು ನಾಶವಿಲ್ಲದ್ದು, ಯಾವಾಗಲೂ ಇರೋವಂಥದ್ದು, ಪ್ರಕೃತಿ ಲೀಲೆಯೂ ಇರುವಂಥದ್ದು. ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಆ ಪ್ರಕೃತಿ ಹೇಗೆ ಶಾಶ್ವತವೋ ನಾನು ಶಾಶ್ವತ, ನಾನು ಅಂದ್ರೆ ದೇಹ ಅಲ್ಲ. ಸ್ವಭಾವ ಅಧ್ಯಾತ್ಮ ಉಚ್ಯತೆ. ನಾನು ಕೂಡ ಪ್ರಕೃತಿಯ ಹಾಗೆ, ಆ ಪ್ರಕೃತಿಯ ಒಂದು ಚೈತನ್ಯದ ಚೂರು ನಾನಾಗಿರೋದ್ರಿಂದ ನಾನು ಶಾಶ್ವತ ಅನ್ನುವಂಥದ್ದು ಅಧ್ಯಾತ್ಮ ಅಂತ ಕರೀತಾರೆ. ಬ್ರಹ್ಮ ಅಂದ್ರೇನು? ಬದಲಾವಣೆ ಆದ್ರೂ ನಾಶವಿಲ್ಲದ್ದು. ಆದ್ರೆ ಇದು ಸ್ವಭಾವ ಅಂದ್ರೆ ನಾನು ಆ ಪ್ರಕೃತಿಯ ಹಾಗೆ ಶಾಶ್ವತ ಅನ್ನುವಂಥ ಒಂದು ಪ್ರಜ್ಞೆ ಇದೆಯಲ್ಲ, ಅದನ್ನ ಅಧ್ಯಾತ್ಮ ಅಂತ ಕರೀತಾರೆ. ಮೂರನೇದು ಕರ್ಮ ಅಂದ್ರೇನು ಅಂತ ಕೇಳ್ತಾನೆ. ಕಿಂ ಕರ್ಮ ಕಿಂ ಆಧ್ಯಾತ್ಮ ಅಂತ ಕೇಳ್ತಾನೆ ಕೃಷ್ಣ ಅರ್ಜುನ. ಅದಕ್ಕೆ ಆತ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಕರ್ಮ ಅಂದ್ರೇನು? ಕರ್ಮ ಅನ್ನೋದಕ್ಕೆ ಹೇಳ್ತಾನೆ, ಭೂತ ಭಾವೋದ್ಭವಕರೋ ವಿಸರ್ಗಂ ಕರ್ಮ ಸನ್ನಿತಂ. ನಾನ್ ಬದುಕಿದ್ದೀನಿ, ನನ್ನ ಕಣ್ಣೆದುರಿಗೆ ಇದನ್ನಾಗಕ್ಕೆ ನಾನು ಬಿಡೋದಿಲ್ಲ, ನಾನು ಬದಲಾವಣೆ ಮಾಡ್ತೀನಿ ಅಂತ ಹೊರಡ್ತೀವಲ್ಲ ನಾವು, ರಾಜ್ಯಸಭೆಗೆ ಹೊರಡ್ತೀವಲ್ಲ, ಆ ಹೊರಡುವ ಕ್ರಿಯೆ ಇದೆಯಲ್ಲ, ಆ ನಾನು ಬದುಕಿದ್ದೇನೆಂದು ಸ್ಥಾಪಿಸುವಾಗ ನನಗೆ ಆದ ಮುಜುಗರಗಳನ್ನ ಕಳೆದುಕೊಳ್ಳೋ ಪ್ರಯತ್ನ ಮಾಡ್ತೀನಲ್ಲ, ಅದಕ್ಕೆ ಕರ್ಮ ಅಂತ ಹೆಸರು ಅಂತ. ನನಗೆ ಫಸ್ಟ್ ಮುಜುಗರ ಆಗ್ಬೇಕು ತಾನೆ ಮಾಡ್ಬೇಕಾದ್ರೆ. ಇಲ್ಲ, ನನಗೆ ಆಸೆ ಆಗ್ಬೇಕು ಏನಾದ್ರು ಕೆಲಸ ಮಾಡ್ಬೇಕು, ಇಲ್ಲ ನಂಗೆ ಭಯ ಆಗ್ಬೇಕು. ಈ ಆಸೆ ಭಯಗಳನ್ನೇ ಸಾಮಾನ್ಯಕ್ಕೆ, ಅಥವಾ ದ್ವೇಷ ಆಗ್ಬೇಕು. ಈ ರೀತಿಯ ಸಂಗತಿಗಳು ನನಗೆ ಕೆಲಸ ಮಾಡುವಂತ ಒಳಗಡೆಯಿಂದ ಪ್ರಚೋದನೆ ಕೊಡುತ್ತೆ. ಆ ಕೆಲಸ ಮಾಡಿ ನಾನು ಏನ್ ಮಾಡ್ತೀನಿ, ನಾನು ಏನು ಬೇಕೋ ಆ ಗುರಿ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ದರಿಂದ ಆತ್ಮೀಯರೇ, ನಾವು ಮಾಡುವ ಪ್ರಯತ್ನ ಇದೆಯಲ್ಲ, ಅದು ಕೆಲಸ ಅಂತಾದ್ರೆ ಆ ಪ್ರಯತ್ನದ ಹಿಂದೆ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪದ ಹಿಂದೆ ಒಂದು ಆಶಯ ಇದೆ. ನಾನು ಕೆಲಸ ಮಾಡಿದ್ರೆ ಹೀಗಾಗತ್ತೇನೋ ಅಂತ. ಆದ್ದರಿಂದ ಸಂಕಲ್ಪ ಪ್ರಭವಾನ್ ಕಾಮಾನ್. ಆಸೆಗಳೇ ಸಂಕಲ್ಪವನ್ನು ಸೃಷ್ಟಿ ಮಾಡುತ್ತೆ, ಸಂಕಲ್ಪವೇ ಕೆಲಸವನ್ನು ಸೃಷ್ಟಿ ಮಾಡುತ್ತೆ. ಇದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತ ಸಂಗತಿ. ಭಗವದ್ಗೀತೆಯಲ್ಲಿ ಹೇಳಿರುವಂತ ಸಂಗತಿ ನೀವು ಒಪ್ಕೋಬೇಕಾಗಿಲ್ಲ. ನೀವೇ ಆಲೋಚನೆ ಮಾಡಿ. ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಅನ್ನೋಂತ, ಮೊದ್ಲೇ ನಮ್ ದೇಹ ಸೋಮಾರಿ, ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ. ಅದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಾದ್ರು ಒಂದು ಇನ್ಸೆಂಟಿವ್ ಇರ್ಬೇಕಲ್ಲ. ಆ ಇನ್ಸೆಂಟಿವ್, ಒಂದು ಲಂಚ ಇದ್ರೆ ತಾನೇ ಅದು ಮಾಡೋದು. ಹಾಗಾಗಿ ಇದು ಕೆಲಸದ ಪ್ರಾರಂಭದಲ್ಲೇನೆ ಒಂದು ಆಶಯ ಇದ್ದೇ ಇದೆ. ಆ ಆಶಯವನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಅವಾಗ ಖಂಡಿತವಾಗಿಯೂ ಆಯಾಸ ಆಗುತ್ತೆ. ಯಾಕೆಂದ್ರೆ ಆ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಈ ಕೆಲಸ ನಾ ಮಾಡ್ಬೇಕೋ ಬೇಡವೋ, ಈ ಆಸೆ ನಡೆಸ್ತಿದ್ರು ಆಗ್ತಿತ್ತೋ ಅನ್ಕೋತೀಯೋ, ನನ್ನ ಆಸೆ ಬೇಡವೋ, ಅಲ್ಲಿಂದ ಡೈಲಮ ಶುರುವಾಗುತ್ತೆ. ಕೆಲಸದಲ್ಲಿ ಕೆಲಸ ಪ್ರಾರಂಭವಾಗುವಾಗಲೇ ದ್ವಂದ್ವ ಶುರುವಾಗುತ್ತೆ. ಕೆಲಸ ಮಾಡುವಾಗಲೂ ದ್ವಂದ್ವನೇ. ಯಾಕೆ? ಕೆಲಸ ಮಾಡಿದಾಗ ಈಗ ನಾ ಮಾಡ್ತಿರೋ ಸರಿಯೋ ತಪ್ಪೋ, ಹೀಗೆ ಮಾಡಿದ್ರೆ ಏನಾಗಿತ್ತೋ, ಹಾಗೆ ಮಾಡಿದ್ರೆ ಏನಾಗಿತ್ತೋ, ಈ ರೀತಿಯಾದಂತ ದ್ವಂದ್ವ ಶುರುವಾಗಿತ್ತು. ಕೆಲಸ ಮಾಡಿದ ಆದ್ಮೇಲೆ ನಾನು ಅನ್ಕೊಂಡಿದ್ದು ಆಗ್ಲಿಲ್ಲ ಅನ್ನಿ, ಅವಾಗ್ಲೂ ಬೇಜಾರು. ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ್ಲೂ ಇನ್ನೊಂದು ಕೆಲಸ ಮಾಡಕ್ ಹೋಗ್ತೀನಿ ಅಷ್ಟೇ ಹೊರತು ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಬದುಕಿರೋವರೆಗೂ ನಮ್ಮನ್ನು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡೋದಿಲ್ಲ ಪ್ರಕೃತಿ. ಹೀಗಾಗಿ ಇಷ್ಟ ಅನಿಷ್ಟ ಮಿಶ್ರಂಚ ತ್ರಿವಿಧಂ ಕರ್ಮಣಂ ಫಲಂ. ಯಾವುದೇ ಕೆಲಸ ನಾವು ಯಾವುದೇ ಕಾರಣಕ್ಕಾರು ಮಾಡ್ಲಿ, ಅದರಿಂದ ಇಷ್ಟ ಫಲ ಸಿಗ್ಬಹುದು, ಅನಿಷ್ಟ ಫಲ ಸಿಗ್ಬೋದು, ಅವೆರಡರ ಮಿಶ್ರಣ ಸಿಗ್ಬೋದು. ಈ ಮೂರು ಬರುತ್ತೆ. ಅದನ್ನ ಕರ್ಮವೇ ಬಂಧನ ಅಂತ
ಹೇಳೋದ್ರಿಂದ ಕರ್ಮ ಆಯಾಸ ಅನ್ನೋದಕ್ಕೆ ಒಂದು ಜಸ್ಟಿಫಿಕೇಶನ್ ಸಿಕ್ತು. ಯಾಕೆಂದ್ರೆ ಕೆಲಸ ಮಾಡುವಾಗಲೇ ನಮಗೆ ಗೊತ್ತಿಲ್ಲದ ಹಾಗೆ ಅಂತರ್ಗತವಾಗಿ ನಮ್ಮ ಒಂದು ನಿರೀಕ್ಷೆ ಪ್ರತೀಕ್ಷೆಗಳು ಇದ್ದೇ ಇರುತ್ತೆ. ಹಾಗಾದ್ರೆ ಕರ್ಮ ಯೋಗ ಅಂತ ಯಾವಾಗ ಆಗುತ್ತೆ ಅಂತಂದ್ರೆ, ಕರ್ಮ ಯೋಗ ಅಂತ ಯಾವಾಗ ಆಗುತ್ತೆ ಅಂದ್ರೆ, ಆ ನಿರೀಕ್ಷೆ ಇದೆಯಲ್ಲ ಅದು ನನಗೆ ಸಂಬಂಧಪಟ್ಟಿಲ್ಲದೆ ಇದ್ದಾಗ, ನಾನೇನೋ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಚೆನ್ನಾಗಿ ಪರ್ಸೆಂಟೇಜ್ ಬರಲಿ ಅಂತ ಪಾಠ ಮಾಡ್ತೀನಿ, ನಾನು ಒಳ್ಳೆ ಮೇಷ್ಟ್ರು ಅಂತ ಹೊಗಳಿಸ್ಕೊಳಕ್ ಮಾಡಲ್ಲ ಅಂತ ನಾನು ಪಾಠ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಆಗ ಬರ್ಲಿಲ್ಲ, ಅವಾಗ್ಲೂ ನಂಗೇನು ತುಂಬಾ ದುಃಖ ಆಗಲ್ಲ, ಯಾಕಂದ್ರೆ ಅವ್ರು ಓದಿಲ್ವೇನೋ, ನಾನು ಹೇಳೋದಂತ ಹೇಳಿದ್ದೀನಲ್ಲ, ನಾನು ಮಾಡೋಷ್ಟು ಮಾಡಿದ್ದೀನಲ್ಲ. ಹಾಗಾಗಿ ಅದರಿಂದ ಏನು ತೊಂದರೆ ಇಲ್ಲ ಅಂತ ನಿರಾಳವಾಗಿರ್ತೀನಿ. ಹಾಗಾಗಿ ಎಲ್ಲಿ ನಾನು ಬಂದು ಸೇರ್ಕೋತೀನೋ ಅಲ್ಲಿ ವಿಷಾದ, ವ್ಯಥೆ, ಆಯಾಸ ಎಲ್ಲ ಇರುತ್ತೆ. ನಾನುವನ್ನ ಯಾವಾಗ ಹಿಂದೆ ಸರಿಸ್ಬಿಡ್ತೀನೋ ಆಗ ಆ ವಿಷಾದ, ಆಯಾಸ ಇರೋದಿಲ್ಲ. ಅದು ಕರ್ಮಯೋಗ ಆಗುತ್ತೆ ಅಂತ. ಇವತ್ತು ನಾನು ಒಂದು ಉದ್ಧೃತ ವಾಕ್ಯವನ್ನ ಹಾಕಿದ್ದೆ. ಹಾರ್ಟ್ ಇದೆಯಲ್ಲ, HEART, ಹಾರ್ಟ್ ಅಲ್ಲಿ ಅಕಸ್ಮಾತ್ ನೀವು ಹೋಗಿ ಸೇರ್ಕೊಂಡ್ಬಿಟ್ರೆ, ನೀವು ಅನ್ನಕ್ಕೆ ಯು, ಅವಾಗ ಏನಾಗುತ್ತೆ, ಹಾರ್ಟ್ ಬಿಕಮ್ಸ್ ಹರ್ಟ್. ಅಂದ್ರೆ ನಾವು ಮಾಡೋ ಕೆಲಸ ನಾನು ಹೋಗಿದ್ದೀನಲ್ಲ, ಆಗುತ್ತೋ ಇಲ್ವೋ ಅಂತ ಚಡಪಡಿಸಿದ್ದೀನಲ್ಲ, ಅದರಿಂದ ಅದು ಹರ್ಟ್ ಮಾಡುತ್ತೆ ನಮ್ಮನ್ನ ಅನ್ನುವಂಥ ಸಂಗತಿ. ಆದ್ದರಿಂದ ಆ ಹರ್ಟ್ ಮಾಡದೇ ಇರ್ಬೇಕಾದ್ರೆ ಶಿವನ್ ತರ ಎಲ್ರಿಗೂ ಒಳ್ಳೇದು ಮಾಡಕ್ ಹೋದ್ರೆ ಅವಾಗ ಹರ್ಟ್ ಆಗಕ್ಕೆ ಸಾಧ್ಯವೇ ಇಲ್ಲ. ನೀವು ಹಿಯರ್ ಅದರ್ಸ್ ಪೈನ್, ಹಾರ್ಟ್ ಅಲ್ಲಿ HEAR ಇದೆಯಲ್ಲ, ಯು ಹಿಯರ್ ಅದರ್ಸ್ ಪೈನ್ ವಿ ಟ್ರೈ ಟು ಕನ್ಸೋಲ್ ದೆಮ್, ಅವ್ನು ಸಮಾಧಾನ ಮಾಡೋಕೆ ಹೋಗ್ತೀವಿ. ಆಗ ನಾಲ್ಗಿನ್ನ ಹೆಚ್ಚು ಕಷ್ಟಪಡ್ತಿರುವಾಗ ನನ್ಗೆ ಯಾವ ಮಹಾ ದೊಡ್ಡ ವಿಷಯ ಅಂತ ಒಂದು ರೀತಿಯಲ್ಲಿ ಇನ್ನೊಬ್ಬರನ್ನ ಸಮಾಧಾನ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಸಮಾಧಾನಗೊಳ್ತಾ ಹೋಗ್ತೀನಿ ಅನ್ನೋದು ಅತ್ಯಂತ ಗುಟ್ಟಿನ ವಿಷಯ. ಗಾದೆನೇ ಇದೆಯಲ್ಲ, ಮಳೆ ಬಂದ್ಬಿಡ್ತು ಸಂತೆಯಲ್ಲಿ, ಅವಾಗ ಉಪ್ಪನವನಂತೆ, ಅಯ್ಯೋ ಮಳೆ ನಮ್ಮ ಉಪ್ಪೆಲ್ಲ ಕರಗೋಯ್ತು ಅಂತ. ಆಮೇಲೆ ಮೆಣಸಿನ್ಕಾಯಿನೂ, ಅಯ್ಯೋ ನನ್ನ ಮೆಣಸಿನ್ಕಾಯಲ್ಲಿ ಗರ್ಗರಿ ಹೋಯ್ತು ಅಂತ, ಅವ್ನು ಪೂರ್ತಿನೇ ಹೊಟ್ಟೋಗುತ್ತೆ, ಅವ್ನು ಸ್ವಲ್ಪ ಹೊತ್ತ ಈ ಮೆಣಸಿನ್ಕಾಯಿನೋ ಬಿದ್ದತ್ನಂತೆ. ಆಮೇಲೆ ತೆಂಗಿನಕಾಯಿನೋ ಬಿದ್ದತ್ನಂತೆ, ಅವ್ನಿಗೇನೋ ತೆಂಗಿನಕಾಯಿ ಏನಾಗುತ್ತೆ, ಮಳೆ ಬಿದ್ದರೆ ತೆಂಗಿನಕಾಯಿ ಏನು ಅಪಾಯಕ್ಕೊಳಗಾಗಲ್ಲ ಅಂತ. ಹೀಗೆಂತ ತಮಾಷೆಯಾಗಿ ಗಾದೆ ಹೇಳೋದು ಉಂಟು. ಹಾಗಾಗಿ ನಾವು ಈ ಕೆಲಸ ಮಾಡುವಾಗ ನಮ್ಮ ಕೆಲಸದ ಪರಿಣಾಮದ ಬಗ್ಗೆ ಸದಾ ಚಿಂತೆ ಮಾಡೋದ್ರಿಂದ ಕೆಲಸ ಆಯಾಸ ಆಗುತ್ತೆ. ಆ ಪರಿಣಾಮ ಏನೇ ಆಗ್ಲಿ ನಾ ಮಾಡಬೇಕು ಅನ್ನುವಂಥದ್ದು ಕರ್ತವ್ಯ. ಕರ್ತವ್ಯ ಮಾಡುವಾಗ ಸೋತ್ರು ಮಾಡ್ಲೇಬೇಕಾಗಿತ್ತು ನಾನು ಈ ಕರ್ತವ್ಯ ಅಂತ ನಾನು ಯಾವ ಕೆಲಸ ಮಾಡ್ತೀನೋ ಆವಾಗ ಅದು ಕರ್ಮಯೋಗ ಆಗುತ್ತೆ. ಆದ್ದರಿಂದ ಕರ್ಮಯೋಗವೋ ಅಥವಾ ಕರ್ಮ ಹೊರೆಯೋ ಅಂತ ಅನ್ನೋದು ಕೆಲಸದ ಬಗ್ಗೆ ನಮ್ಮ ಧೋರಣೆ ಅಷ್ಟೇ ಅಲ್ಲ, ನಮ್ಮ ಬಗ್ಗೆ ನಮ್ಮ ಧೋರಣೆ, ನಮ್ಮ ಬೇಕು ಬೇಡಗಳ ಬಗ್ಗೆ ನಮ್ಮ ಧೋರಣೆ. ಅದಕ್ಕೆ ಅವಧೂತರು ಅಂತ ಇರ್ತಾರೆ, ಅವರು ಆದಿಮಧ್ಯಂತ ನಿರ್ಮಲಂ, ಅವ್ರ ಮೊದಲ ಲಕ್ಷಣವೇ ಅದು. ಅವಧೂತರಲ್ಲಿ ಅಕಾರದ ಲಕ್ಷಣ ಏನು ಅಂದ್ರೆ ಆಶಾಪಾಶ ವಿವರ್ಜಿತಂ, ಆಶೆ ಇದೇ ಆಗ್ಬೇಕು ಅನ್ನೋ ಆಸೆ ಇಲ್ಲ. ಆದಿಮಧ್ಯಂತ ನಿರ್ಮಲಂ, ಕೆಲಸದ ಪ್ರಾರಂಭದಲ್ಲೂ ಆಗುತ್ತೋ ಬಿಡುತ್ತೆ, ಈ ಕೆಲಸ ನಾ ಬದುಕಿದ್ದೀನಲ್ಲ, ಏನಾದ್ರು ಮಾಡ್ಬೇಕಲ್ಲ, ಆರೋಗ್ಯವಾಗಿರ್ಬೇಕು, ಸುಮ್ಮನೆ ಕೂತಿದ್ರೆ ಆಗಲ್ಲ, ಕೆಲಸ ಮಾಡ್ಬೇಕಲ್ಲ. ಆದಿ ಮಧ್ಯ ಅಂತ್ಯ ಮೂರರಲ್ಲೂ ಯಾರು ನಿರ್ಮಲವಾದ ಮನಸ್ಸಿನವರು ಇರ್ತಾರೋ ಅವ್ರನ್ನ ಅವಧೂತರು ಅಂತಾರೆ. ಹಾಗಾಗಿ ಕರ್ಮಯೋಗ ಅಂದ್ರೆ ಆದಿ ಮಧ್ಯ ಅಂತ್ಯದಲ್ಲಿ ನಿರ್ಮಲವಾಗಿರ್ಬೇಕು ಅನ್ನುವಂಥದ್ದು ತುಂಬಾ ಮುಖ್ಯವಾದಂಥ ಸಂಗತಿ. ಆತ್ಮೀಯರೇ, ಹಾಗೆ ನಿರ್ಮಲವಾಗಿರೋದು ಹೇಗೆ ಅನ್ನುವಂಥದ್ದನ್ನ ನಾವು ಈಗ ಗಮನಿಸೋಣ. ಆ ಗಮನಿಸ್ಬೇಕಾದ್ರೆ ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ನಾವು ಕೆಲಸ ಮಾಡುವಾಗ ಕೆಲಸದ ಕೌಶಲ ಅಂತ ಕರಿತೀವಿ, ಸ್ಕಿಲ್ ಅಂತ ಕರಿತೀವಿ. ಸ್ಕಿಲ್ ಅನ್ನೋಕ್ಕೆ ಇಂಗ್ಲಿಷ್ ನಲ್ಲಿ ಏನರ್ಥ ಅಂದ್ರೆ ಮಾಡಬೇಕಾದ ಕೆಲಸವನ್ನ ಕಡಿಮೆ ಆಯಾಸದಲ್ಲಿ, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ದಕ್ಷವಾಗಿ ಮಾಡೋದನ್ನ ಕೌಶಲ ಅಂತ ಕರಿತೀವಿ. ಆದರೆ ಭಾರತೀಯರು ಕೌಶಲ ಅನ್ನೋದಕ್ಕೆ ಬೇರೆ ಅರ್ಥ ಕೊಟ್ಟಿದ್ದಾರೆ. ಯೋಗ ಕರ್ಮಸು ಕೌಶಲಂ ಅಂತ ಭಗವದ್ಗೀತೆಯಲ್ಲೂ ಬರುತ್ತೆ. ಆ ಪಾಣಿನಿ ಯೋಗ ಸೂತ್ರದಲ್ಲಿ ಈ ಕೌಶಲ ಅನ್ನೋಕ್ಕೆ 6 ಲಕ್ಷಣಗಳನ್ನ ಹೇಳ್ತಾನೆ. 6 ಲಕ್ಷಣಗಳಿಂದ ಕೆಲಸ ಮಾಡಿದವರಿಗೆ ಆ ಕೆಲಸದ ಜಂಜಾಟ ಇರೋದಿಲ್ಲ. ಕೆಲಸದ ಆಯಾಸ ದೇಹಕ್ಕಾಗ್ಬೋದು ಅಷ್ಟೇ ಹೊರತು ಮನಸ್ಸಿಗೆ ಅದು ಎಂದು ಹೊರೆ ಆಗಲ್ಲ ಅಂತಂದ್ಬಿಟ್ಟು ಅದರಲ್ಲಿ 6 ನಿವೃತ್ತಿಗಳನ್ನ ಅವನು 7 ನಿವೃತ್ತಿಗಳನ್ನ ಪ್ರಸ್ತಾಪ ಮಾಡ್ತಾನೆ. ಈಗ ನಾನು ಕೆಲಸದಲ್ಲಿ ಆಯಾಸವಿಲ್ಲದೇನೆ ಮಾಡಬೇಕು, ವರ್ಕಹಾಲಿಕ್ ತರ
ಸುಮ್ಮನೆ ಚಿಂತೆ ಮರೆಯಕ್ ಮಾಡ್ಬೇಕು, ಇನ್ನೊಂದು ಚಿಂತೆ ಬರುತ್ತೆ, ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದು ಕಾಯಿಲೆಗೆ ದಾರಿ ಆಗ್ಬೋದು. ವರ್ಕಹಾಲಿಕ್ ಇಸ್ ನಾಟ್ ಎ ಸೊಲ್ಯೂಷನ್. ನಾಟ್ ವರ್ಕಿಂಗ್ ಇಸ್ ನಾಟ್ ಎ ಸೊಲ್ಯೂಷನ್. ವರ್ಕಿಂಗ್ ಇಟ್ ಸೆಲ್ಫ್ ಇಸ್ ಎ ಸೊಲ್ಯೂಷನ್. ದೇರ್ ಇಸ್ ಅನ್ ಆರ್ಟ್ ಆಫ್ ಡೂಯಿಂಗ್ ವರ್ಕ್. ಹೇಗೆ ಅಂತ ಅದಕ್ಕೆ 7 ನಿವೃತ್ತಿಗಳನ್ನ ಹೇಳ್ತಾನೆ. ಮೊದಲನೇದು ಜಿಜ್ಞಾಸಾ ನಿವೃತ್ತಿ. ಜಿಜ್ಞಾಸಾ ನಿವೃತ್ತಿ ಅಂದ್ರೆ ನಾನೇನಾದ್ರು ಕೆಲಸ ಮಾಡಕ್ ಹೊರಡ್ತೀನಿ ಅಂತ ಇಟ್ಕೊಳ್ಳೋಣ, ನಾ ಮಾಡ್ಲೋ ಬೇಡವೋ, ನಾ ಮಾಡದೇ ಇದ್ರು ಆಗುತ್ತೋ ಏನ್ ಕಥೆ? ಹೌದು, ನಮ್ಮ ಆಸೆಗಳನ್ನ ಪೂರೈಸೋ ಕೆಲಸ ಮಾಡದಿದ್ರು ಆಗುತ್ತೆ. ಆದ್ರೆ ಪ್ರಪಂಚಕ್ಕೆ ಒಳ್ಳೇದಾಗೋ ಕೆಲಸ ನಾವು ಮಾಡ್ಲೇಬೇಕು. ಯಾರು ನಮ್ಗೆ ಉಪಕಾರ ಮಾಡಿದಾರೋ ಅವ್ರ ಪ್ರತ್ಯುಪಕಾರ ನಾವು ಮಾಡ್ಲೇಬೇಕು. ಅವ್ರು ಬೈದ್ರು ಮಾಡ್ಬೇಕು, ಹೊಗಳಿದ್ರು ಮಾಡ್ಬೇಕು. ಹಾಗಾಗಿ ಜಿಜ್ಞಾಸಾರಹಿತವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಆಯಾಸ ಇಲ್ಲ. ಯಾಕೆಂದ್ರೆ ಅವ್ರು ಕೆಲಸ ಮಾಡ್ಬೇಕೇ ಇಲ್ವೇ ಅಂತ ಪ್ರಾರಂಭದಲ್ಲೇ ನಿರ್ಧಾರ ಮಾಡಿರೋದ್ರಿಂದ ಆ ಫಲ ಏನಾದ್ರೂ ಹಾಕೊಂಡು ಹೋಗ್ಲಿ ನಾ ಮಾಡ್ತೀನಿ ಅಂತ ಅಂಥವ್ರಿಗೆ ಆಯಾಸವಿಲ್ಲ. ಜಿಜ್ಞಾಸಾ ನಿವೃತ್ತಿ. ಎರಡನೇದು ಜಿಹಾಸಾ ನಿವೃತ್ತಿ ಅಂತ. ಈ ಕೆಲಸ ಮಾಡ್ಬೇಕಾದ್ರೆ ನಾನು ಏನ್ ಕೆಲಸ ಮಾಡ್ಬೇಕಾದ್ರೂ ಒಂದು ತ್ಯಾಗ ಮಾಡ್ಲೇಬೇಕು. ಒಂದು ಹಿಂದಿ ಸಿನಿಮಾ ಹಾಡು ಹೇಳ್ತಲ್ಲ, ಕುಚ್ ಕೋಕರ್ ಫಾನಾ ಹೈ ಕುಚ್ ಪಾಕರ್ ಖೋನಾ ಹೈ ಅಂತ. ಏನಾದ್ರು ಗಳಿಸ್ಬೇಕಾದ್ರೆ ಒಂದಷ್ಟು ಕಳ್ಕೋಬೇಕು. ಈಗ ನಾನು ವಿದ್ಯೆ ಓದ್ಬೇಕು ಅಂದ್ರೆ ನಾನು ನಿದ್ದೆಗೆ ಎಡಬೇಕು. ನಾನು ನಿದ್ದೆ ಮಾಡ್ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಓದ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಅಷ್ಟ್ರ ಮಟ್ಟಿಗೆ ಅದು ಕೆಲಸ ಕೆಡುತ್ತೆ. ಆದ್ರಿಂದ ನನಗೆ ಕೆಲಸ ಮಾಡಿದಾಗ ಹೇಗಿರ್ಬೇಕು ಅಂದ್ರೆ, ಯಾವ ಜಿಜ್ಞಾಸೆ ಇಲ್ಲದೆ ನಾನು ಕೆಲಸ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿದವ್ರಿಗೆ ಆಯಾಸವಿಲ್ಲ. ಯಾವ ತ್ಯಾಗವನ್ನು ಇನ್ನೂ ತ್ಯಾಗ ಮಾಡಿದ್ರೆ ಚೆನ್ನಾಗಿತ್ತು ನಾ ಮಾಡ್ಲಿಲ್ಲ ಅನ್ನೋಂಥ ದ್ವಂದ್ವ ಇಲ್ಲದೆ ಇದ್ರೆ ಜಿಜ್ಞಾಸಾ ನಿವೃತ್ತಿ ಅಂತ ಕರೀತಾರೆ. ಅದು ಇದಿಲ್ಲ. ಮೂರನೇದು ಪ್ರೇಪ್ಸಾ ನಿವೃತ್ತಿ. ಅಂದ್ರೆ ಈ ಕೆಲಸ ಮಾಡಿದ್ರೆ ನಂಗೆ ಇಷ್ಟು ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ, ಅದು ಕಮ್ಮಿ ಬಂದ್ಬಿಡ್ತು. ನಾನು ಹೋಗಿದ್ದೆ ಲೆಕ್ಚರ್ಗೆ, ಒಂದ್ 2,000 ರೂಪಾಯಿ ಕೊಡ್ತಾರೆ ಅಂತಿದ್ದೆ, 500 ರೂಪಾಯಿ ಕೊಟ್ಬಿಟ್ರು. ನಾನು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಲೆಕ್ಕನೇ ಇಲ್ಲ ಅಂತ ನಾನು ಲೆಕ್ಕ ಹಾಕಿದ್ರೆ ನಾನು ಬರಬೇಕಾದ್ ಯಾವ್ದು ಅನ್ನೋದ್ರ ಮೇಲೆ ತೀರ್ಮಾನ ಮಾಡ್ತೀನಲ್ಲ. ಅದರಿಂದ ಅವ್ರು ಕೊಡೋವರೆಗೂ ನಂಗೆ ಚಿಂತೆ, ಎಷ್ಟು ಕೊಡ್ತಾರೋ ಏನ್ ಕತೆ ಅಂತ. ಕೊಟ್ಟ ಮೇಲೂ ಚಿಂತೆ. ಅಥವಾ ಜಾಸ್ತಿ ಕೊಟ್ರು ಅಯ್ಯೋ ಜಾಸ್ತಿ ಹಾಕೋ ಕೊಟ್ಬಿಟ್ರು ನನ್ಗೆ, ಅದು ಚಿಂತೆ. ಹಾಗಾಗಿ ಪ್ರೇಪ್ಸಾ ನಿವೃತ್ತಿ ಅಂದ್ರೆ ಈ ಕೆಲಸದಿಂದ ಏನ್ ಸಿಗುತ್ತೋ ಸಿಕ್ಕೊಂಡೋಗ್ಲಿ, ನಾನಂತೂ ಮಾಡದೆ ಅನ್ನುವ ಅಂತ ನಿರ್ದ್ವಂದ್ವವಾಗಿರೋ ಅಂಥದ್ದು ಇದೆಯಲ್ಲ, ಅದಕ್ಕೆ ಪ್ರೇಪ್ಸಾ ನಿವೃತ್ತಿ ಅಂತ ಕರೀತಾರೆ. ಆಮೇಲೆ ಚಿಕೀರ್ಷಾ ನಿವೃತ್ತಿ ಅಂತ. ಚಿಕೀರ್ಷಾ ನಿವೃತ್ತಿ ಅಂದ್ರೆ ನಾನು ಈ ಕೆಲಸದಿಂದಾಗಿ ಇಷ್ಟು ಜನಪ್ರಿಯತೆಯನ್ನು ಗಳಿಸ್ತೀನಿ, ಇಷ್ಟು ಜನರ ಗಮನವನ್ನು ಸೆಳೀತೀನಿ, ಇಷ್ಟೆಲ್ಲ ಸಾಧನೆ ಮಾಡ್ತೀನಿ ಅಂತ ಎಲ್ಲ ನಾವು ಮನಸ್ಸಿನಲ್ಲೇ ಒಳಗೆ ಕೂತ್ಕೊಂಡು ಲೆಕ್ಕ ಹಾಕ್ತೀವಲ್ಲ, ಅದು ಆಯಾಸ. ಅದಕ್ಕೋಸ್ಕರ ಆ 4ನೇ ತ್ಯಾಗ ಇದೆಯಲ್ಲ, ಅದು ಚಿಕೀರ್ಷಾ ನಿವೃತ್ತಿ ಅಂತ. 5ನೇದು ಶೋಕ ನಿವೃತ್ತಿ. ದುಃಖ, ನಾನು ಎಲ್ಲರೂ ಆರಾಮಕ್ಕಿದ್ದಾರೆ, ನಾನು ಇನ್ನೂ ಕೂತ್ಕೊಂಡು ಕೆಲಸ ಮಾಡ್ಬೇಕಾಗಿ ಬಂದಿದೆ, ನನ್ನ ಕೆಲಸ ನಾನು ಮಾಡ್ಕೋಬೇಕಾಗಿದೆ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕಾಗಿದೆ ಅಂತ ಶೋಕ ಪಡ್ತೀವಲ್ಲ, ಅದು ಕೂಡ ಕೆಲಸನ ಆಯಾಸಕರವಾಗಿಸುತ್ತೆ. ಶೋಕ ನಿವೃತ್ತಿ ಅಂತ ಕರೀತಾರೆ. ಇನ್ನು 6ನೇದು ಭಯ ನಿವೃತ್ತಿ. ಕೆಲವರಿಗೆ ಪರ್ಫೆಕ್ಷನಿಸ್ಟ್ ಇರ್ತಾರೆ. ಅಂದ್ರೆ ಇದು ಕೆಲಸ ಪರ್ಫೆಕ್ಟ್ ಆಗಿ ಆಗ್ಬೇಕು, ಎಲ್ಲೂ ಒಂಚೂರು ಓರೆ ಕೋರೆ ಆಗ್ಬಾರ್ದು ಅಂತ. DVG ಹೇಳ್ತಾರೆ, ಕೊರೆಯಾದೊಡೆಯನೊಂದು ನೆರೆದೊಡೆಯನ್ ಇನ್ನೊಂದು, ಹೊರಟು ಕೆಲಸ ಬದುಕು ಅಂತ. ಹಂಗಿರೋದಿಲ್ಲ. ಅದಕ್ಕೆ ಟಾಲ್ಸ್ಟಾಯ್ ಹೇಳ್ತಾರೆ, ಪರ್ಫೆಕ್ಷನ್ ಇಸ್ ಎ ಥಾರ್ನ್. ಅದು ಮುಳ್ಳು ಚುಚ್ಕೊಂಡಿದ್ದಾಗೆ ನೀವು ಹಾಗೆ ನಡೀತಾ ಇದ್ರಿ, ಹೆಜ್ಜೆ ಇಟ್ಟಾಗೆಲ್ಲ. ಸೊ ಆ ಭಯದಿಂದ ಕೆಲಸ ಮಾಡೋರ್ಗೆ ಕೆಲಸ ಆಯಾಸ ಆಗುತ್ತೆ. ಅದರಿಂದ ಆಮೇಲೆ ಸಕಲ ವಿಕಲ್ಪ ನಿವೃತ್ತಿ. ನಾನು ಕೆಲಸ ಮಾಡಕ್ ಹೋದಾಗ ಮಾಡ್ಬೇಕೋ ಬೇಡವೋ ಅನ್ನೋ ಡೈಲಮ ಇದೆಯಲ್ಲ, ಯಾವ ಡೈಲಮಾನು ಇಲ್ಲದೆ ಮಾಡೋದಕ್ಕೆ ಸಕಲ ವಿಕಲ್ಪ ನಿವೃತ್ತಿ ಅಂತ. ಈ 7 ವಿಕಲ್ಪಗಳು ಇಲ್ಲದೆ ಇದ್ರೆ, ಈ 7 ಅಂಶಗಳು ನಮ್ಮನ್ನ ಕೆಲಸದಲ್ಲಿ ಮಧ್ಯೆ ಮಧ್ಯೆ ಬಂದು ಗೋಳಿಕೊಳ್ದೇ ಇದ್ರೆ ಆಗ ಅದು ಕರ್ಮಯೋಗ ಆಗುತ್ತೆ. ಈ 7 ಮಾಡ್ಬಿಡೋದು, ಆಮೇಲೆ ಮಾಡ್ಬೇಕಾಗಿತ್ತೋ ಬೇಡವೋ, ಮಾತಾಡ್ಬಿಡೋದು, ಆಮೇಲೆ ಆಡ್ಬೇಕಾಗಿತ್ತೋ ಬೇಡವೋ, ಆಡಿದ್ರೆ ಹೀಗೆ ಆಡ್ಬೇಕಾಗಿತ್ತೋ ಏನೋ, ಈ ಡೈಲಮಾಗಳಿರುತ್ತಲ್ಲ. ಅದರಿಂದ ಕೆಲಸದ ಆಯಾಸವೆಲ್ಲ ಕೆಲಸಕ್ಕಾಗಿ ನಾವು ಮಾಡುವ ಚಲನವಲನ ಅಲ್ಲ, ಕೆಲಸದಲ್ಲಿ ನಮಗೆ ಆಗಿಂದಾಗೆ ಬಾಧಿಸುವ ದ್ವಂದ್ವ. ಇದನ್ನ ಅವನು ಪ್ರಾಣಿ ಅಂತ ಹೇಳಿದ ಅಂತ ನಾವು ಒಪ್ಕೋಬೇಕಂದ್ರೆ, ಆಯ್ತು ನಾವು ಉಸಿರಾಡ್ತೀವಲ್ಲ, ಎಂದಾರು ಆಯಾಸ ಅಂತ ಹೇಳಿದೀವಲ್ಲ. ಯಾಕೆ ಅಂದ್ರೆ ಉಸಿರಾಟದಲ್ಲಿ ದ್ವಂದ್ವ ಇಲ್ವಲ್ಲ. ಉಸಿರಾಟ ಆಡಿದ್ರೆ ಉಸಿರು ಹೋಯ್ತೋ ಇಲ್ವೋ ಅಂತ ನಮ್ಗೇನ್ ಗೊಂದಲ ಇಲ್ವಲ್ಲ, ಸಹಜವಾಗಿ ಉಸಿರಾಡ್ತೀವಿ. ಹಾಗೆ ಉಸಿರಾಡಿದ ಹಾಗೆ ಕೆಲಸ ಮಾಡಿದ್ರೆ ಅವಾಗ ಏನಾಗುತ್ತೆ, ಆಗ ನಮಗೆ ದ್ವಂದ್ವ ಇರಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಇನ್ನೂ ಒಂದು ಮುಖ್ಯವಾದ್ದಿದೆ. ಕೃಷ್ಣ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅದ್ವೇಷ್ಟ ಅಕುಶಲ ಕರ್ಮ.
ಅಂತ. ಏನಂದ್ರೆ ನಾನು ಈ ದ್ವಂದ್ವ ಇಲ್ಲದೆ ಇರುವಂತಹ ಕೆಲಸ ಮಾಡೋದನ್ನ ಕುಶಲೇ ನಾನು ಶ್ರದ್ಧತೆ, ನನ್ಗೆ ಯಾವಾಗ್ಲೂ ಕುಶಲವಾಗಿರೋ ಕೆಲಸ ಕೊಟ್ರೆ ಮಾಡ್ತೀನಿ, ಇದ್ರೆ ನಾನು ಮಾಡಲ್ಲ ಅಂತ ನನ್ನಂತವ್ರು ಇರ್ತಾರೆ ಕೆಲವರು. ಅವ್ರೇನಂದ್ರೆ ನನಗೆ ಬಂದ್ರೆ ಮಾಡ್ತೀನಿ, ಇಲ್ಲೇ ನಾನು ಮಾಡಲ್ಲ ಅಂತ. ಹಾಗಲ್ಲ, ಅದ್ವೇಷ್ಟ ಅಕುಶಲ ಕರ್ಮ. ಕೆಲವು ಸರಿ ಕರ್ತವ್ಯವಾಗಿ ಬಂದಾಗ ಆ ಅಕುಶಲವಾದ ಕೆಲಸವನ್ನು ದ್ವೇಷಿಸಬಾರ್ದು, ಕುಶಲವಾದಕ್ಕೆ ಅಂಟುಕೊಳ್ಳಬಾರ್ದು. ಕುಶಲೇ ನಾನು ಸಜ್ಜತೆ ಅಂತ ಹೇಳ್ತಾನೆ ಕೃಷ್ಣ. ಹಂಗಾಗಿ ಕುಶಲದ ಭೇದ ಭಾವವಿಲ್ಲದೆ ನಾವು ಮಾಡುವಂತಹ ಕೆಲಸ ಇದೆಯಲ್ಲ, ಅದು ನಮಗೆ ಕೆಲಸ. ಅದು ಕೆಲಸವೇ ಅಲ್ಲ, ಅದು ಪ್ರಕೃತಿಯ ಆರಾಧನೆ. ಜೊತೆಗೆ ಕೆಲಸ ಮಾಡದೆ ಕೂತಿರೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೆಲಸ ಮಾಡೋರ್ಗಿರೋಂಥ ಆರೋಗ್ಯ ಕೆಲಸ ಮಾಡದೆ ಇರೋರ್ಗೆ ಇರೋದೇ ಇಲ್ಲ. ಆರೋಗ್ಯ ನಮ್ಗೆ ಬೇಕು ಅಂದ್ರೆ ನಾವು ಕೆಲಸ, ಯಾಕೆಂದ್ರೆ ಕೆಲಸ ಮಾಡಿದ್ರೆ ಕೈ ಕಾಲೆಲ್ಲ ಆಡೋದು, ರಕ್ತ ಪರಿಚಲನೆ ಆಗೋದು. ತಿನ್ನೋದು ಎಷ್ಟು ಮುಖ್ಯವೋ ರಕ್ತ ಪರಿಚಲನೆನೂ ಅಷ್ಟೇ ಮುಖ್ಯ ತಾನೆ. ಹಾಗಾಗಿ ನಾನು ಸುಮ್ಮನೆ ಆರಾಮಾಗಿ ಕೂತಿರ್ತೀನಿ ಅಂದ್ರೆ ಭೋಗೇ ರೋಗ ಭಯಂ ಅಂತ ಆಗ್ಲೇ ಬರ್ತಿರೋರು ಹೇಳ್ಬಿಟ್ಟಿದ್ದಾನೆ. ಅದನ್ನ ಕೆಲಸ ನಾವು ಮಾಡ್ಲೇಬೇಕು ಹೇಗೂ. ಅದರಿಂದ ಮಾಡಲೇಬೇಕಾದ ಕೆಲಸ ಕುಶಲ ಕರ್ಮವಾದಷ್ಟು ಒಳ್ಳೇದು. ಈಗ ನಾವು ಮಾಡೋ ಕರ್ತವ್ಯ ಕುಶಲ ಕರ್ಮ. ಅದು ಅಂದ್ರೆ ನಾವ್ ಈ ದ್ವಂದ್ವಗಳು ಇಲ್ಲೇ ಮಾಡೋಕ್ಕಾಗುವಂಥದ್ದು. ಇನ್ ಕೆಲವನ್ನ ಪರೇಚ್ಛಾ ಪ್ರಾರಬ್ಧ, ಇನ್ಯಾರನ್ನೋ ಮೆಚ್ಚಿಸ್ಬೇಕಾಗುತ್ತೆ, ಅವಾಗ ಅಕುಶಲ ಕರ್ಮನೂ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಕರ್ಮಗಳು ಮಾಡ್ಬೇಕಾಗುತ್ತೆ. ಹೀಗೆ ಕರ್ಮ ಮಾಡಿದ್ರೆ ಆಯಾಸವಿಲ್ಲ. ಇಲ್ದಲೇನೆ ಕೆಲಸ ಮಾಡುವಾಗ್ಲೇನೆ ಇದು ಹಾಗಾಗತ್ತೋ ಇಲ್ವೋ ಅನ್ನುವಂಥದ್ದು. ಇದೆಲ್ಲ ಮಾಡಿ ಏನಾಗ್ಬೇಕಾಗಿದೆ ಅನ್ನುವಂಥ ತಾಮಸ ಪ್ರವೃತ್ತಿ. ಆದ್ದರಿಂದ ನಮ್ಮ ಆಯಾಸಕ್ಕೆ ತಾಮಸ ಮತ್ತು ರಾಜಸ ಪ್ರವೃತ್ತಿಗಳ ಕಾರಣವೇ ಹೊರತು ಕೆಲಸ ಕಾರಣವಲ್ಲ ಅನ್ನುವಂಥದ್ದೇ ಕರ್ಮಯೋಗ. ವರ್ಕಹಾಲಿಕ್ಸ್ ಹೇಳಿದ್ನಲ್ಲ, ಅವ್ರು ಹೇಗಪ್ಪ ಅಂತಂದ್ರೆ, ಅವರು ಇಷ್ಟೆಲ್ಲ ಆಲೋಚನೆ ಮಾಡಿ ದ್ವಂದ್ವ ಇಲ್ಲದೆ ಇರೋಲ್ಲ. ಒಂದು ಕೆಲಸ ಮರೆಯೋಕ್ ಹೋಗಿ ಒಂದ್ ಚಿಂತೆ ಮರೆಯೋಕ್ ಹೋಗಿ ಒಂದ್ ಕೆಲಸ ಮಾಡ್ತಾರೆ. ಚಿಂತೆಯ ಆಯಾಸ ಹೋಗಿ ಕೆಲಸದ ಆಯಾಸ ಕೊಟ್ಕೋತಾರೆ. ಫ್ರಮ್ ಫ್ರೈಯಿಂಗ್ ಪ್ಯಾನ್ ಟು ಬರ್ನಿಂಗ್ ಫೈರ್. ಇದು ಅವರ ಒಂದು ಕಾರ್ಯವೈಖರಿಯ ವಿಶೇಷ ಅಂತ ಅನ್ನೋದನ್ನ ಹೇಳ್ತಾ, ಆತ್ಮೀಯರೇ, ಕೆಲಸಕ್ಕೂ ಮತ್ತು ಶಾಂತಿಗೂ ಸಂಬಂಧ ಏನು ಅಂದ್ರೆ, ಕೆಲಸವನ್ನ ಕೌಶಲಪೂರ್ಣವಾಗಿ ಮಾಡಿದರೆ ಅಕೌಶಲದಿಂದ ಆಗುವ ಅಧ್ವಾನಗಳನ್ನ ಮುಂಚೆನೆ ಒಪ್ಕೊಂಡು ಆ ಕೆಲಸವನ್ನ ನನ್ನ ಕರ್ತವ್ಯ ಅಂತ ಮಾಡಿದವ್ರಿಗೆ ಯಾವ ಕೆಲಸವೂ ಆಯಾಸವಲ್ಲ. ಅದು ಬಿಟ್ಟು ಬಾಯಲ್ಲಿ ಹೇಳ್ತಾ ಇರ್ತೀವಿ, ಆದ್ರೂ ಅದೊಂದಿಷ್ಟು ನಂಗೆ ಇನ್ನೊಂದಿಷ್ಟು ಬಂದಿದ್ರೆ ಚೆನ್ನಾಗಿತ್ತು ಅನ್ನುವಂಥ ಆ ಹಿಡನ್ ಅಜೆಂಡಾಗಳು ಇಟ್ಕೊಂಡು ನಾವು ನಮ್ಮ ಆಶೋತ್ತರಗಳನ್ನ ಇಟ್ಕೊಂಡು ಮಾಡೋ ಕೆಲಸ ಯಾವತ್ತಿದ್ರೂ ಅದು ಅಪಾಯಕಾರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಕೆಲಸ ಆಯಾಸ ಆಗೋದಕ್ಕೆ ಅನೇಕ ಕಾರಣ ಇದೆ. ಅದರಲ್ಲಿ ಒಂದು, ಕೆಲಸ ಅಂದ್ರೆ ಪ್ರಕೃತಿಯ ಜೊತೆಯಲ್ಲಿ ಗುದ್ದಾಟ, ನಮ್ಮ ಜೊತೆಯವ್ರ ಜೊತೆಲಿ ಗುದ್ದಾಟ. ನನ್ನೊಳಗೆ ನಾನು ಸಂತೋಷ ಕಂಡ್ಕೊಂಡ್ಬಿಟ್ರೆ ಆ ಗುದ್ದಾಟ ಕನಿಷ್ಠ ಮಟ್ಟಕ್ಕೆ ಬರುತ್ತೆ. ಆಗ ನಾವು ಈ ಕೆಲಸದಿಂದ ಆಗುವ ಅನಾಹುತಗಳನ್ನ ನಾವು ತಪ್ಪಿಸಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ದರಿಂದ ನಾವು ಕೆಲಸದ ಆಯಾಸವನ್ನ ನಾವು ಗಮನಿಸಿದ್ರೆ, ಇದು ಕೆಲಸದ ಅಶಾಂತಿಗೆ ಕಾರಣ ಏನು ಅಂದ್ರೆ, ಕೆಲಸದಲ್ಲಿ ಆಗುವ ತಾಕಲಾಟ. ನಾನು ಕೆಲಸ ಮಾಡ್ಬೇಕಾದ್ರೆ ನಾನು ಅನ್ಕೊಂಡ್ ಹಂಗೆ ಅಲ್ಲಿ ಕೆಲಸ ಆಗಲ್ಲ. ಎರಡನೇದು, ಕೆಲಸದ ಆಧಿಕ್ಯ. ತುಂಬಾ ಕೆಲಸ ಆಗ್ಬಿಟ್ರೆ, ಅದೇ ಮನಸ್ಸು ಗಾಂಧಿ ಬಜಾರು, ಅಲ್ಲಿ ಹರಿಯುವುದು ಬ್ರೇಕಿಲ್ಲದ ಕಾರು, ಗಡಿಯಾರವೆದೆ ಅಂತ ನಿಸಾರ್ ಅಹಮದ್ ಪದ್ಯ ಬರೆದಿದ್ದಾರೆ. ಕೆಲಸದ ಬಾಹುಳ್ಯ ಆದ್ರೆ ನಮ್ಮ ಮನಸ್ಸು ದ್ವಂದ್ವ ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಕೆಲಸಗಳ ಮಧ್ಯೆನೇ ಜಗಳ ಹತ್ಕೊಳ್ಳುತ್ತೆ. ನಾನು ಇನ್ನೊಬ್ಬರ ಹತ್ರ ಜಗಳ ಕಾಯ್ದಾಗಿರ್ಬೋದು, ನನ್ನ ಕೆಲಸದ ಜೊತೆಲಿ ಜಗಳ ಕಾದ್ರೆ ನನ್ನ ಮನಸ್ಸು ಏನಾಗೋಣ? ಆ ಕೆಲಸದ ಆಧಿಕ್ಯದಿಂದ ಅಶಾಂತಿ ಬರುತ್ತೆ. ಕೆಲಸ ಇಲ್ಲದೆ ಇದ್ರೆ ಅದು ಇನ್ನೊಂದು ಸಮಸ್ಯೆ. ಕೆಲಸವಿಲ್ಲದೆ ಇದ್ರೆ ನಂಗೇನು ಕೆಲಸ ಇಲ್ಲ, ಆರಾಮಾಗಿದ್ದೀನಿ ಅಂತ ನಾವು ಅನ್ಕೊಂಡಿರ್ತೀವಿ. ನಮ್ಗೆ ಗೊತ್ತಿಲ್ಲದಾಗ ಚಿಂತೆ ನಮ್ಮನ್ನ ಬಂದು ಆವರಿಸುತ್ತೆ. ಅದು ಮುಂದಿನ ಜಾಲನ್ಯಾಸದ ವಿಷಯ. ಏನಂದ್ರೆ, ಆ ಯೋಚನೆಯನ್ನು ಆಲೋಚನೆಯಾಗಿಸುವುದು ಹೇಗೆ ಅಂತ. ಅಂದ್ರೆ ಈಗ ನಾನು ಇವತ್ತು ಮಾತಾಡಿದ್ದೆಲ್ಲ ದೇಹದ ಕೆಲಸ ಕುರಿತು, ಸ್ಥೂಲ ಶರೀರದ ಕುರಿತು. ನಾನು ಮುಂದಿನ ವಾರ ಮಾತನಾಡುವಂತ ವಿಷಯ ಸೂಕ್ಷ್ಮ ಶರೀರದ ಕುರಿತು. ಅದು ಇನ್ನೂ ಕಷ್ಟದ ಕೆಲಸದ್ದು, ಅದ್ರ ಬಗ್ಗೆ ನಾವು ನೋಡೋಣ. ಒಟ್ಟಿನಲ್ಲಿ ಇಷ್ಟು ಕೆಲಸದ ತಾಕಲಾಟದಿಂದ ದಣಿವು, ಕೆಲಸದ ಆಧಿಕ್ಯದಿಂದ ದಣಿವು, ಕೆಲಸವಿಲ್ಲವೆಂದು ಚಿಂತೆ, ಈ ಭಾವಗಳಿಂದನೇ ಅರ್ಧ ನಮ್ಗೆ ಆಯಾಸ ಆಗತ್ತೆ ಅಂತ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಒಂದಂಶ ಸ್ಪಷ್ಟ ಆಯ್ತು ಇವತ್ತಿನ ಚರ್ಚೆಯಲ್ಲಿ. ಆರೋಗ್ಯ ದೃಷ್ಟಿಯಿಂದ, ಶಾಂತಿಯ ದೃಷ್ಟಿಯಿಂದ, ಧನ್ಯತೆಯ ದೃಷ್ಟಿಯಿಂದ, ಹುಟ್ಟಿದ್ದಕ್ಕೆ ನಾನು ಸಾರ್ಥಕ ಆಗೋ ಧನ್ಯತೆಯ ದೃಷ್ಟಿಯಿಂದ, ಮಾನ್ಯತೆಯ ದೃಷ್ಟಿಯಿಂದ ಕೆಲಸವನ್ನು
ದೂರ ಮಾಡೋದಿದೆಯಲ್ಲ ಅದು ಅಪಾಯಕಾರಿ. ಕೆಲಸ ಮಾಡೋದೇ ಒಳ್ಳೆಯದು, ಆದರೆ ಕೆಲಸ ಮಾಡುವಾಗ ಅದನ್ನ ಒಂದು ಶಿಸ್ತಿಗೆ ಒಳಪಡಿಸಿ ಮಾಡುವಂಥದ್ದು ಇನ್ನೂ ಒಳ್ಳೆಯದು ಅಂತ ಹೇಳ್ತಾ, ಈಗ ಶಾಂತಿಯನ್ನ ಕೆಲಸದಲ್ಲಿ ಅಲ್ಲದೆ ಬಿಡುವಿನಲ್ಲೂ ಕೂಡ ಕಂಡ್ಕೋಬೇಕು ಅನ್ನುವಂಥದ್ದನ್ನ DVG ಅವರ ಮಂಕುತಿಮ್ಮನ ಕಗ್ಗದ ಈ ಪದ್ಯ ವಿವರಿಸಿ ನಾನು ಇವತ್ತಿನ ಲೆಕ್ಚರ್ನ ಮುಗಿಸ್ತೀನಿ, ಇವತ್ತಿನ ಜಾಲನ್ಯಾಸವನ್ನು ಮುಗಿಸ್ತೀನಿ. 191ನೇ ಪದ್ಯ ಏನದು? ಪೊಡೆ ಉಣಿಸ ಮಿಗ ಹುಳು ಹಕ್ಕಿಗಳಂದರಿ ನರನು ತಡಕುವನು. ಒಂದು ಹಕ್ಕಿ ತಾನು ಹೊಟ್ಟೆ ಹೊರ್ಕೊಳ್ಳೋಕ್ಕೋಸ್ಕರ ಎಲ್ಲೆಲ್ಲಿ ಹುಳು ಸಿಗುತ್ತೆ ಎಲ್ಲವನ್ನು ತಡಕ್ತಾನೆ. ಮನುಷ್ಯ ಮಾಡೋ ಕೆಲಸ ಅದೇ ತಾನೆ. ಭೂತ ಭಾವೋದ್ಭವ, ಹೊಟ್ಟೆ ಹಸಿತಿದೆ ಅದಕ್ಕೆ ಕೆಲಸ ಮಾಡಿಸ್ಬೇಕು ಅಂತ ಪ್ರಕೃತಿ ನಮ್ ಕೈಯಲ್ಲಿ ಮಾಡ್ಸತ್ತಲ್ಲ, ಅದ್ ಮಾಡ್ತಾನೆ. ತನ್ನಾತ್ಮದ ಉಣಿಸ ಮರೆಯುವನು. ಈ ವಿಪರೀತ ಕೆಲಸ ಮಾಡ್ಬಿಟ್ಟು ತನ್ನ ಆತ್ಮದ ಉಣಿಸನ್ನು ಮರಿತಾನೆ. ಆತ್ಮದ ಉಣಿಸಂದ್ರೇನು? ಆತ್ಮಕ್ಕೆ ಕಣ್ಣಿಲ್ಲ, ಕಾಲಿಲ್ಲ, ಕಿವಿ ಇಲ್ಲ, ಬೇಕಿಲ್ಲ, ಮಾತಿಲ್ಲ, ಏನೂ ಇಲ್ಲ. ಆತ್ಮದ ಉಣಿಸಿ ಏನು? ಶಾಂತವಾಗಿರೋದು. ಆದ್ರಿಂದ ಮನುಷ್ಯ ಆ ಹಕ್ಕಿಗಳ ತರ ತನ್ನ ದೇಹನ ಓಲೈಸ್ತಲೇ ಕಾಲ ಕಳೀತಾನೆ ಹೊರತು ಆತ್ಮಕ್ಕೆ ಶಾಂತಿ ಬೇಕು ಅನ್ನುವಂಥದ್ದನ್ನ ಮರೆತು ಬಿಡ್ತಾನೆ. ಒಡಲಿನ ಅಬ್ಬರವೇನು? ದೇಹದ ಅಬ್ಬರವೇನು? ಒಡಲು ನನ್ನ ಕೈಲಿ ಏನೆಲ್ಲ ಕೆಲಸ ಮಾಡಿಸುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನೆಲ್ಲ ಕೆಲಸ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಅಂದ್ರೆ ಎಲ್ಲ ಬರೀ ನಿಮ್ಮ ಒಡಲಿನ ಅಬ್ಬರವನ್ನ ಸುಮ್ಮನೆ ಮಾಡೋಕ್ಕೋಸ್ಕರ ಮಾಡಿದ್ದೆ. ಊಟ ಮಾಡಿದ್ದು, ಉಸಿರಾಡಿದ್ದು, ಇದು ನಾ ಮಾಡೋ ಕೆಲಸವೆಲ್ಲ ಹೊಟ್ಟೆ ಹೊಡ್ಕೊಂಡಿದ್ದೆ ಹಕ್ಕಿಗಳ ತರಾನೆ. ಒಡಲಿನ ಅಬ್ಬರವೇನು? ಆತುಮದ ನಾಂಚೇನು? ಆತ್ಮಕ್ಕೆ ಬಾಯಿಲ್ಲ. ನನ್ನ ಕಡೆ ಒಂದ್ಸರಿ ನೋಡಯ್ಯ, ಕೆಲಸ ಮಾಡ್ದಲೇನು ನಿನ್ನ ವಿಶ್ರಾಂತಿ ತಗೋ. ಶಾಂತಿಯ ಮಧ್ಯೆ, ಶಾಂತಿ ಅಂದ್ರೆ ಆಯಾಸ, ಶಾಂತಿಯ ಮಧ್ಯೆ ವಿಶ್ರಾಂತಿ ತಗೋ ಅಂತ ಆತ್ಮ ಹೇಳುತ್ತೆ. ಅದು ಮೌನ ಭಾಷೆ ಅದು, ಯಾಕಂದ್ರೆ ಬಾಯಿಲ್ಲ. ಕೊಡವಿಗಿದೆ ದುಮ್ಮಾನ ಮಂಕುತಿಮ್ಮ. ಮನುಷ್ಯನ ದುಃಖಕ್ಕೆ ಏನ್ ಕಾರಣ? ಕೆಲಸದ ದುಃಖ ಅಂದ್ರೆ ಅವನಿಗೆ ಗೊತ್ತು, ಅವನು ಒಪ್ಕೊಳ್ಳಲ್ಲ. ಆದ್ರೆ ಅವನು ಹೊಟ್ಟೆ ಹೊರ್ಕೊಳಕ್ಕೆ ಎಲ್ಲ ಮಾಡ್ತಿರೋದು. ಅವನಿಗೆ ಗೊತ್ತಾಗುತ್ತೆ ಹಿಡಿ ಬೂದಿಯಾಗೋ ಅಂತ, ಹಿಡಿ ಮಣ್ಣಾಗೋ ಹೊಟ್ಟೆಗೆ ಈ ದೇಹಕ್ಕೆ ನಾನು ಓಲೈಸ್ಕೊಂಡು ಕೂತಿದ್ದೀನಲ್ಲ, ಅದರಿಂದ ಅಂತ ಅವನಿಗೂ ಗೊತ್ತು ನಾ ಮಾಡ್ತಿರೋದು ಇದಕ್ಕೆ, ಇಷ್ಟೇ ನಾ ಮಾಡ್ತಿರೋದು. ಅದಕ್ಕೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತ ಕನಕದಾಸರು ಹೇಳಿದಂತ ಮಾತು. ಆತ್ಮೀಯರೇ, ಹೀಗಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಇದನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಬಿಡುವಾದಾಗ್ಲೂ ಕೆಲಸ ಮಾಡುವಾಗ್ಲೂ ನಾವು ಶಾಂತವಾಗಿರ್ಬೇಕಾದ್ರೆ ನಾವು ನಮ್ಮನ್ನ ಈ ದೇಹದ ಓಲೈಕೆಯಿಂದ, ಸೆರೆಯಿಂದ ಬಿಡಿಸಿದರೆ ಕೆಲಸ ಮಾಡ್ಲಿ, ಅದು ಕೆಲಸ ಮಾಡ್ತಾ ಇರ್ಲಿ. ಆದ್ರೆ ಮನಸ್ಸು, ಅದರ ಒಂದು ಪ್ರಜ್ಞೆ ದೇಹವಲ್ಲದ ಇನ್ನೊಂದರ ಮೇಲೆ ಇರಬೇಕು ಅಂತ. ಇನ್ನೊಂದು ಪದ್ಯ ಮಂಕುತಿಮ್ಮನ ಕಗ್ಗದ್ದು, ಕೊಲೆಗಡಿಕ ಎನಿಂಬ ಹುಲಿ ಸಲಹದೆ ಮರಿಗಳನ್ನು. ನೋಡಿ, ಕೊಲೆ ಗಡುಕ ಅಂತ ಬರಿತೀವಿ ನಾವೆಲ್ಲ ಬರಿಬೇಕಾದ್ರೆ ಕನ್ನಡದಲ್ಲಿ. ಅವರು ಕೊಲೆ ಗಡಿಕ ಅಂತ ಬರೀತಾರೆ DVG. ಕೊಲೆ ಕಡಿನ ಸಾಯಿಸೋದು. ಕೊಲೆಗಡಿಕ ಹುಲಿ ಮರಿಗಳನ್ನ ಸಲಹೋದಿಲ್ವೋ? ಅಂಥ ಕ್ರೂರವಾದ ಹುಲಿ ತನ್ನ ಮರಿಗಳನ್ನ ಸಾಕತ್ತೆ, ಪ್ರೀತಿಯಿಂದಲೇ ಸಾಕತ್ತೆ. ಆಮೇಲೆ ಒಲುಮೆ ಕರುಣೆಗಳ ಅಡಗಿಹವು ಪಗೆತನದ ಪಡೆಯೋಳು. ಆ ಹುಲಿಯ ಹಗೆತನ ಇದೆಯಲ್ಲ, ಅದರಲ್ಲಿ ಒಲುಮೆ ಕರುಣೆಗಳು ಸೇರ್ಕೊಂಡಿವೆ. ವೈರುಧ್ಯಗಳ ಜೊತೆಲಿ ಇವೆ ಪ್ರಕೃತಿಲಿ. ಕಾಡಲ್ಲಿ ಜಿಂಕೆನೂ ಇದೆ, ಹುಲಿನೂ ಇದೆ, ಭಯವೂ ಇದೆ, ಆಸೆಯೂ ಇದೆ, ಅವೆರಡು ಜೊತೆಲೇ ಇವೆ. ಆದ್ರಿಂದ ನಲುಮೆಯನ್ನು ಹೊರಹೊಮ್ಮಿಸುವುದು ನರನುನ್ನತಿಕೆ. ಆದ್ರಿಂದ ಎಲ್ಲ ಇದೆ, ಆದ್ರೆ ಒಲುಮೆಯನ್ನು ಹೊರ ಹಾಕೋದು ಮನುಷ್ಯನ ವಿಶೇಷ. ಹಾಗೆ ಇರ್ಕೂಡ್ದು ಅಂತಾಗ್ಲಿ, ಹಾಗೆ ಹೆದರೋದಾಗ್ಲಿ, ಹಾಗೆಯನ್ನು ವ್ಯಕ್ತಪಡಿಸೋದಾಗ್ಲಿ ಮಾಡದೇ ಇರೋದೇನೆ ಮನುಷ್ಯನ ಹೆಚ್ಚುಗಾರಿಕೆ. ಒಲವು ಆತ್ಮವಿಸ್ತರಣ ಮಂಕುತಿಮ್ಮ. ನನ್ನ ಒಂದು ಈಗೋ, ಸೂಪರ್ ಈಗೋ ಆಗ್ಬೇಕಾದ್ರೆ, ಆತ್ಮವಿಸ್ತರಣ ಆಗ್ಬೇಕಾದ್ರೆ ಇದು ಸಾಧ್ಯ ಅಂತ. ಆತ್ಮೀಯರೇ, ಇವತ್ತು ಸ್ವಲ್ಪ ಹೆಚ್ಚಿಗೆ ಮಾತಾಡಿದೆ, ಯಾಕೆಂದ್ರೆ ಇನ್ನು ಮುಂದಿನ ಸಂಗತಿಗೆ ಆಲೋಚನೆ ಕಡೆಗೆ ಹೋಗೋಣ ಅಂತ ಅನ್ನೋ ದೃಷ್ಟಿಯಿಂದ ಮಾತಾಡಿದೆ. ಈಗ ನಿಮ್ಮ ಪ್ರತಿಕ್ರಿಯೆಗಳಿಗೆ ನನ್ನ ಕಿವಿ ಕಾತರದಿಂದ ಕಾಯ್ತಾ ಇದೆ. ಮುಂದಿನ ವಾರ ಯುಗಾದಿ ಹಬ್ಬ ಬರುತ್ತೆ. ಅದು ಯಾವತ್ತು ಮಾಡಬೇಕು ಅದನ್ನ ಗಣೇಶ ದೇವರು ಹೇಳಬೇಕು. ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮುಂದಿನ ಜಾಲನ್ಯಾಸದಲ್ಲಿ ಅದೇ ಯೋಚನೆಯನ್ನ ಆಗಿಸುವ ಬಗ್ಗೆ, ಮನದ ಆಯಾಸದ ನಡುವೆ, ಆಯಾಸನ ಕಳ್ಕೊಳ್ಳೋದಲ್ಲ, ಆಯಾಸದ ವೈರುಧ್ಯವನ್ನು ಕಳ್ಕೊಳ್ಳೋದಲ್ಲ, ಯಾವುದನ್ನೂ ಕಳ್ಕೊಳ್ಳೋದಲ್ಲ, ಪ್ರಕೃತಿಯೇ ಎಲ್ಲ ಹಾಗಾಗಿ ಇರಲಿ ನಮ್ಮ ಶಾಂತಿಲಿ ಅನ್ನೋದ್ರ ಬಗ್ಗೆ
ನಾನು ಮುಂದಿನ ಜಾಲನ್ಯಾಸದಲ್ಲಿ ಮಾತಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಿಮ್ಮ ಮಾರ್ಗದರ್ಶನ ಅಥವಾ ಪ್ರತಿಕ್ರಿಯೆ ಅಥವಾ ಪ್ರಶ್ನೆ ಎಲ್ಲವಕ್ಕೂ ಈಗ ಅವಕಾಶ ಇದೆ. ಮತ್ತೆ ನೆನಪು ಮಾಡ್ತೇನೆ, ಪ್ರಶ್ನೆಗೆ ಮತ್ತು ಇದು ನಮ್ಮ ಆಚಾರ ವಿಚಾರದ ವಾಟ್ಸ್ಆಪ್ ಗುಂಪಿನಲ್ಲಿ ನೀವು ಹಾಕ್ಬೋದು. ನಮಗೆ ಸಾಕಾಗಿ ಹೋಗಿದೆ, ಎಲ್ಲರೂ ಅದನ್ನ ನೋಟಿಸ್ ಬೋರ್ಡ್ ಮಾಡ್ಕೊಂಡ್ಬಿಟ್ಟು ಅವ್ರವ್ರಿಗೆ ಬೇಕಾದ ಹಾಕೋತಾ ಇದ್ದಾರೆ. ನಮ್ಮ ಕೈಲಿ ಅದನ್ನು ತಡೆಯಕ್ಕೆ ಆಗ್ತಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಕ್ಷಮೆ ಇರಲಿ. ಸಾಧ್ಯವಾದಷ್ಟು ಇಲ್ಲಿ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಈಗ ನಿಮ್ಮ ಪ್ರತಿಕ್ರಿಯೆಗಾಗಿ ಅವಕಾಶ ಮಾಡಿಕೊಡ್ತೇನೆ. ಇವತ್ತು ತುಂಬ ಶಾಂತಚಿತ್ತವಾಗಿ ನಿಮ್ಮ ಕೆಲಸವನ್ನು ಪೂರೈಸಿದ್ದೀರಿ. ತುಂಬ ಚೆನ್ನಾಗಿತ್ತು ಸರ್. ಇದು ಒಂದು ಕೆಲಸದ ಕುರಿತು ಧೋರಣೆ ರೂಪಿಸ್ಕೊಳ್ಳಕ್ಕೆ ಸಹಕಾರಿ ಆಯಿತು. ಇದು ಅದ್ವೇಷ್ಟ ಅಕುಶಲ ಕರ್ಮಣ ಅಂತ ಹೇಳಿದ್ರೆ ಅದಕ್ಕೊಂದಿಷ್ಟು ಉದಾಹರಣೆ ಕೊಡ್ಬೋದಾ ಸರ್? ಮ್ಯೂಟ್ ಆಗಿದೆ ಸರ್. ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ. ಭಯ, ಆಸೆ ಮತ್ತೆ ಜಿಜ್ಞಾಸೆ ಇವೆಲ್ಲ ಇಲ್ಲದೆ ಇರೋ ಕೆಲಸ ನಾನು ಮಾಡಕ್ ಸಾಧ್ಯ ಅಂತ ಕರ್ಮಯೋಗದ ರೀತಿಯಲ್ಲಿ ನಾನು ಮಾಡ್ತೀನಿ ಅಂದ್ಬಿಟ್ಟು ನಂಗೆ ಬರೀ ಅಂತ ಕೆಲಸ ಮಾತ್ರ ಮಾಡ್ತೀನಿ ಅಂತ ನೀವು ಹೊರಟ್ರೆ ಆಗಲ್ಲ. ಜೀವನದಲ್ಲಿ ಕೆಲವು ಕರ್ತವ್ಯಗಳನ್ನ ಮಾಡುವಾಗ ಅವುಗಳನ್ನ ವೈಲೇಟ್ ಮಾಡ್ಬೇಕಾಗುತ್ತೆ, ಅವುಗಳನ್ನ ಮೀರ್ ಮಾಡ್ಬೇಕಾಗುತ್ತೆ. ಆಗ ದ್ವೇಷಿಸ್ಕೊಂಡು ಮಾಡೋ ಹಾಗಿಲ್ಲ. ಅದನ್ನ ಕರ್ತವ್ಯ ಆದ್ರಿಂದ ಅದೇನೇ ಬರಲಿ ಮಾಡ್ತೀನಿ ಅನ್ನೋ ಒಂದು ಕಲ್ಲು ಮನಸ್ಸಿನಿಂದ ಮಾಡೋ ಅಂತ ಕೆಲಸನು ಕೆಲಸ ಮಾಡ್ಬೇಕೇ ಹೊರತು ಕೆಲಸನ ಬಿಡೋ ಹಾಗಿಲ್ಲ. ಅದಕ್ಕೆ ಇನ್ನೊಂದು ಕಡೆ ಅದೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್. ದೋಷವಾದ್ರೂ ಪರವಾಗಿಲ್ಲ, ನೀನ್ ಆ ಕೆಲಸ ಮಾತ್ರ ನಿಲ್ಲಿಸ್ಬೇಡ ಅಂತ ಹೇಳ್ತಾನೆ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ. ಪ್ರತಿ ಕೆಲಸವೂ ದೋಷವೇ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಅಲ್ಲಿ ಒಂದು ಆಸೆ ಸಂಕಲ್ಪ ಇದ್ದೇ ಇರುತ್ತೆ. ಹೇಗಪ್ಪ ಅಂದ್ರೆ ಧೂಮ್ರೇಣಿ ಅಗ್ನಿ ವಿವಾವೃತಂ. ಅಗ್ನಿ ಬೆಂಕಿ ತಾನು ಸೃಷ್ಟಿಸಿದ ಹೊಗೆಯನ್ನೇ ತನ್ನ ಸುತ್ತ ಹಾಕೊಂಡಿರೋ ಹಾಗೆ ತನ್ನ ಕೆಲಸದ ಆಸೆಯೇ ತನ್ನ ಸುತ್ತ ಒಂದು ಹೊಗೆ ಸೃಷ್ಟಿ ಮಾಡುತ್ತೆ ಅಂತಲೂ ಹೇಳ್ತಾನೆ ಕೃಷ್ಣ. ಹಾಗಾಗಿ ಅದನ್ನ ದ್ವೇಷಿಸಬೇಡ. ಸಾಧ್ಯವಾದಷ್ಟು ನೀನ್ಗೆ ಆಯ್ಕೆ ಇರುವಂತ ಸಂದರ್ಭದಲ್ಲಿ ಕುಶಲ ಕರ್ಮವನ್ನೇ ಮಾಡು. ಅಕುಶಲವಾದದ್ದನ್ನು ಮಾಡ್ಬೇಕಾದಾಗ ಆ ಅಕುಶಲವಾದ ಆಗೋದಕ್ಕೆ ಮುಂಚೆನೆ ಸಿದ್ಧವಾಗಿರು. ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು. ಆ ರೀತಿ ಇರಬೇಕು ಅಂತ ಇರುವಂತ ಅಭಿಪ್ರಾಯ ಇದೆ ಅಂತ ನಾನು ಅದನ್ನ ಹೇಳಿದ್ದು. ಕುಶಲ ಕರ್ಮವ ಸಾಧ್ಯವಾದಷ್ಟು ಕರ್ಮವನ್ನು ಕುಶಲ ಕರ್ಮವಾಗಿ ಮಾಡೋಣ, ಆಗದೇ ಇದ್ದಾಗ ಅದನ್ನು ಸಹಿಸಿಕೊಳ್ಳೋಣ ಅನ್ನುವಂತ ಅಭಿಪ್ರಾಯ. ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ನಿನ್ನೆ ಉಪನ್ಯಾಸಕ್ಕಿನ್ನ ಸ್ವಲ್ಪ ಉದಾಹರಣೆಗಳು ಹೆಚ್ಚಾಗಿ ಹೇಳಿ ಸ್ವಲ್ಪ ಸುಗಮವಾಗಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆಯನ್ನು ಕಾಯ್ತಾ ಇದ್ದೆ. ಆದರೆ ಹೋದ್ ಸರಿ ಹಾಗೆ ಈ ಸರಿಯೂ ಮೌನದ ಪ್ರತಿಕ್ರಿಯೆ ಆದ್ರೂ ಆಮೇಲೆ ನಾವು ಮುಂದಿನ ಕೇಳಕ್ ಕಾಯ್ತಾ ಇದ್ದೀವಿ ಅನ್ನೋಂಥ ಸಂದೇಶ ಹೋದ್ ಸರಿ ಬಂದ ಹಾಗೆ ಈ ಸರಿ ಇರಬಹುದು ಮನಸ್ಸಿನಲ್ಲಿ ಅಂತ ಅನ್ಕೋತೀನಿ. ಇಲ್ಲ ಸರ್, ಈ ಸರಿ ತುಂಬಾ ಚೆನ್ನಾಗಿ ಬಂತು ನಿಮ್ಮ ಭಾಷಣ ಮತ್ತು ಕೋರ್ಲೇಷನ್ ಮತ್ತು ಆಡಿಯೋ ಇದೆಯಲ್ಲ, ಸ್ಪ್ಲಿಟ್ ವರ್ಡ್ಗಳು, ಶಬ್ದಗಳು ಅಷ್ಟೊಂದು ಆವಂತಿಂದ ಬರ್ಲಿಲ್ಲ. ತುಂಬಾ ನಿಧಾನವಾಗಿ ಬಂತು. ಬಹಳ ಚೆನ್ನಾಗಿ ಮೂಡಿ ಬಂತು ಈ ವಾರದ ನಿಮ್ಮ ಎಪಿಸೋಡ್. ಧನ್ಯವಾದಗಳು. ಅದು ಪ್ರತಿಕ್ರಿಯೆ. ಪ್ರಶ್ನೆ ಏನಾಗುತ್ತೆ ಅಂದ್ರೆ, ಇದು ನಾನು ಭಗವದ್ಗೀತೆ ವಾಕ್ಯಗಳು ಹೇಳ್ತೀನಿ, ಇನ್ಯಾರೋ ಕವಿ ಸಾಲುಗಳು ಹೇಳ್ತೀನಿ ಅನ್ನೋದ್ರಿಂದ ನೆನಪಿಟ್ಕೊಂಡು ಮೆಮೊರಿ ಪವರ್ನಲ್ಲ ಇದು. ನಾನು ಅನುಭವಿಸಿ ಹೇಳ್ತಿದ್ದೀನಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅನುಭವ ಬೆರೀದೇ ಇರುವಂತಹ ಮಾತಿದೆಯಲ್ಲ, ಆ ಮಾತು ಕಿವಿ ಕೇಳಿಸೋ ರೀತಿ ಬೇರೆ. ಅನುಭವದಿಂದ ಹೇಳ್ತೀವಲ್ಲ, ಅವಾಗ ಆ ಮಾತು ಕಿವಿ ಕೇಳಿಸೋ ರೀತಿ ಬೇರೆ. ಅನುಭವ ಮಿಶ್ರಿತವಾಗಿ ನಾನು ಹೇಳೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ. ಸೋಮಶೇಖರ್ ಏನೋ ಮಾತಾಡ್ಬೇಕು. ಅದು ಒಂದು ಕೆಲಸ ಮಾಡ್ತಾ ಇದ್ದಾಗ ಅದು ಮುಗಿಯುತ್ತೆ ಅಂತ ಮುಗಿದಾಗ ನಮ್ಮ ಶ್ರಮ ಎಲ್ಲ ಸಾರ್ಥಕವಾಯ್ತು, ತುಂಬಾ ಸಮಾಧಾನ ಆಯ್ತು ಅನ್ಸುತ್ತೆ. ಅದು ಒಂದು ಶಾಂತಿ ಸಿಕ್ಕುತ್ತೆ, ಅದೊಂದು ತರ ಮುಂದೆ ಆ ಶಾಂತಿನೂ ಇದೆ ಹೀಗೆ ಅನ್ಸುತ್ತೆ ನನಗೆ, ತಾವೇ ಹೇಳ್ದಂಗೆ. ಹೇಳ್ತೀನಿ. ಇದು
ಮಧುರಚನ್ನರು ಒಂದು ಕವನ ಬರೆದಿದ್ದಾರೆ. ಅದರಲ್ಲಿ ಬರುತ್ತೆ, ಹೆರಿಗೆಯ ಬೇನೆ ಪಟ್ಟ ಹೆರಿಗೆಯ ಬೇನೆ ಎಲ್ಲ ಮಗುವಿನ ಅಳುವಿನಲ್ಲಿ ವಿಲೀನವಾಗಿ ಹೋಯ್ತು ಅಂತ. ಆ ಶಾಂತಿ ಸಿಗತ್ತೆ, ಆದರೆ ಆ ಶಾಂತಿ ಬಹಳ ಹೊತ್ತಿರೋಲ್ಲ. ಯಾಕೆ ಅಂದ್ರೆ ಮುಂದಿನ ಪ್ರಶ್ನೆಗಳು ಶುರುವಾಗುತ್ತೆ. ಹಾಗಾಗಿ ಈ ಕೆಲಸದಿಂದ ಬರುವ ಶಾಂತಿ ಎಷ್ಟೇ ಬಂದ್ರೂನು ಅದು ಬಹಳ ಕಾಲ ಇರುವಂತದ್ದಲ್ಲ. ಈ ಕೆಲಸವೇ ನಾನಲ್ಲ, ಈ ದೇಹವೇ ನಾನಲ್ಲ ಅಂತೋದನ್ನು ನೆನಪು ಮಾಡಿದ್ರೆ ಆಗ ಅದು ಬಹಳ ಕಾಲ ಇರುತ್ತೆ. ಆದ್ದರಿಂದ ಇಂದ್ರಿಯಗಳು ತೋರಿಸುವ ಭೇದದ ನಡುವೆಯೂ ಅಭೇದವಾದಂತ ಒಂದು ಪ್ರಕೃತಿಯ ಚೈತನ್ಯ ಕೆಲಸ ಮಾಡ್ತಿದೆ ಅನ್ನುವಂತ ಪ್ರಜ್ಞೆ ಬರುವವರೆಗೆ ಈ ಶಾಂತಿ ಬಂದದ್ದು ಬಹಳ ಕಾಲ ಇರೋದಿಲ್ಲ. ದಟ್ ಇಸ್ ತುಂಬಾ ಚೆನ್ನಾಗಿತ್ತು ಸರ್. ಧನ್ಯವಾದಗಳು. ಚೆನ್ನಾಗಿತ್ತು. ಮುಂದಿನ ಉಪನ್ಯಾಸವು ಸಿದ್ಧವಾಗಿದೆ. ನಮಗೆ ವೇಳೆ ದಿನಾಂಕ ಗಣೇಶ ಹೆಗ್ಡೆ ಅವರು ಯಾವಾಗ ಕರುಣಿಸ್ತಾರೋ ಅವಾಗ ನಾವು ಮುಂದೆ ಸೇರಿ ಅದು ತುಂಬಾ ಚೆನ್ನಾಗಿದೆ. ಯೋಚನೆಯನ್ನ ಆಲೋಚನೆಯಾಗಿಸುವಂತ ಕಲೆ ಇದೆಯಲ್ಲ, ಅದು ಅತ್ಯಂತ ಮೂಲಭೂತವಾದ ಕಲೆ. ಒಂಬತ್ತು ದಾಟಿದ್ದೇವೆ, ಮುಗಿಸೋಣವಾ? ಸರಿ ಸರ್, ಮತ್ತೆ ಅದು ಪ್ರತಿಕ್ರಿಯೆ ಇಲ್ಲ ಅಂತಂದ್ರೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಡೇಟ್ ಅಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡಿ ಫೈನಲ್ ಮಾಡ್ತೀನಿ. ಈ ನಮ್ಮ ಗೆಳೆಯರಿಗೆ ಹೇಳೋಣ, ನೀವು ಎಚ್ಚರವಾಗಿ ನೋಡ್ತಾ ಇರಿ ಡೇಟ್ ಯಾವತ್ತು ಅನ್ನುವಂಥದ್ದು. ಮುಂದಿನ ಭಾನುವಾರ ಹಬ್ಬ ಇರೋದ್ರಿಂದ ಒಂದು ಸ್ವಲ್ಪ ತೊಂದರೆ ಇದೆ. ಕಳೆದ ಬಾರಿ 2 ಸರಿಯೂ ಮನೆಯಿಂದ ಆಚೆ ಮಾಡಿದ್ದೆ. ಇವತ್ತು ಮನೆಯಲ್ಲೇ ಕೂತ್ಕೊಂಡು ಉಪನ್ಯಾಸ ಮಾಡಿದೆ. ಮುಂದಿನ ವಾರ ಏನಾಗುತ್ತೆ, ಯಾವತ್ತಾಗುತ್ತೆ ಅನ್ನೋದು ನೋಡೋಣ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಶುಭರಾತ್ರಿ.